ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಅಂಡ್ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ. Let us discuss PUC first year lesson, first lesson, The Gentleman of the Jungle by Yomo Konato. ಈ ಒಂದು ಪಾಠದಲ್ಲ, ಇದು ಒಂದು ಫೇಬಲ್, ಇದು ಒಂದು ಸಟೈರ್. ಫೇಬಲ್ ಅಂದ್ರ ಒಂದು ಕಥೆ ಇರ್ತೈತಿ, ಅದರೊಳಗ ಮನುಷ್ಯನಲ್ಲದ ಜೀವಿಗಳು ಇರ್ತಾವ್ರಿ, ಪ್ರಾಣಿ ಪಕ್ಷಿಗಳು ಇರ್ತಾವ. ಅವು ಮನುಷ್ಯರಂತೆ ಮಾತಾಡ್ತಿರ್ತಾವ್ರಿ, ಮನುಷ್ಯರಂತೆ ಬದುಕು ಮಾಡ್ತಾವ, ಬಾಳೆ ಮಾಡ್ತಾವ. ಇಂಥ ಒಂದು ಮತ್ತು ಆ ಒಂದು ಕಥೆ ಏನೇ ಮಾಡ್ತಿರ್ತಂದ್ರೆ ಒಂದು ನೀತಿ ಕಥೆಯನ್ನ ಹೇಳ್ತಿರ್ತೈತಿ. ಒಂದು ಕಥೆಯೊಳಗ ಮನುಷ್ಯನಲ್ಲದ್ದು ಪ್ರಾಣಿ ಪಕ್ಷಿಗಳು ಇರ್ತವೆ, ಅವು ಮನುಷ್ಯನಂತೆ ಟ್ರೀಟ್ ಆಗಲ್ಪಟ್ಟಿರ್ತಾವ ಮತ್ತು ಆ ಕಥೆ ಒಂದು ನೀತಿ ಕಥೆಯನ್ನ ಹೇಳ್ತಿರ್ತೈತಿ. ಇಂಥ ಕಥೆಗೆ ಫೇಬಲ್ ಅಂತ ಕರೀತಾರ. ಈ ಪಾಠ ಒಂದು ಫೇಬಲ್. ಇದು ಅಂದ್ರೆ ಇದ್ರೊಳಗ ಪ್ರಾಣಿಗಳು ಮನುಷ್ಯನಂತೆ ಟ್ರೀಟ್ ಆಗಲ್ಪಟ್ಟವ ಮತ್ತು ಈ ಕಥೆ ಒಂದು ನೀತಿ ಕಥೆಯನ್ನ ಹೇಳುತ್ತಂತ ಅರ್ಥ. ಮತ್ತ ಈ ಲೆಸನ್ ಅದಲ್ಲ, ಇದು ಒಂದು ಸಟೈರ್. ಇದು ಸಟೈರ್ ಅಂದ್ರೆ ಏನು ಅರ್ಥಕ್ಕೆ ವಿರುದ್ಧವಾಗಿ ಮಾತಾಡೋದು. ಈಗ ಯಾರಾದ್ರೂ ಏನಾದ್ರೂ ಒಂದು ಬಹಳ ದೊಡ್ಡದನ ಒಬ್ಬ ಹುಡುಗ ಕ್ಲಾಸ್ನಾಗ ಅದ, ಏನಾದ್ರು ಒಂದು ಸಿಂಪಲ್ ಕ್ವಶನ್ಗೆ ಆನ್ಸರ್ ಮಾಡಲಿಲ್ಲ. 18 × 10 ಎಷ್ಟಪ್ಪ ಅಂದ್ರ 50 ಅಂತ ಅಂದ. ಸರ್ ಏನಂತಾರ, ಆಹಾ ಏನ್ ಶಾಣೆ ಆದಿಯಪ್ಪ ಅಂತಂತಾರ. ಅಂದ್ರ ನೀ ಏನ್ ಶಾಣೆ ಆದಿ ಅಂದ್ರ ನಿಜವಾಗ್ಲೂ ನೀ ಶಾಣೆ ಆದಿ ಅಂತ ಅರ್ಥ ಅಲ್ಲ, ಏನ್ ದಡ್ಡ ಅದಿಯಪ್ಪ ಅಂತಂದಂಗ. ಅರ್ಥಕ್ಕೆ ವಿರುದ್ಧವಾಗಿ ಮಾತಾಡೋದಕ್ಕ ಸಟೈರ್ ಅಂತ ಕರೀತಾರೆ. ಒಬ್ರು ಯಾರೋ ಕ್ಲಾಸಿಗೆ ಲೇಟ್ ಆಗಿ ಬಂದ್ರು. ಆಹಾ ಏನ್ ದೌಡ್ ಬರ್ತೀಯಪ್ಪ ಕ್ಲಾಸ್ಗೆ, ಯಾಕಪ್ಪ ಇಷ್ಟು ದೌಡು ಅಂತ. ಯಾರಾದ್ರೂ ಬಹಳ ಕುರೂಪ್ ಇದ್ಲಪ್ಪ, ಆಹಾ ಏನ್ ಚಲೋ ಇದಾಳಪ್ಪ ಅನ್ನೋದ್ರಿ. ಈ ತರಹ ಮಾತಾಡಿದ್ರೆ ಇದಕ್ಕ ಸಟೈರ್ ಅಂತ ಕರೀತಾರ. ಈ ಪಾಠ ಒಂದು ಸಟೈರ್ ಇರುತ್ತದೆ. ಅಂದ್ರ ಈ ಜಂಟಲ್ಮನ್ ಅಂತ ಐತಲ್ಲ, ಇದ್ರೊಳಗನ ಅರ್ಥದ ಜಂಟಲ್ಮನ್ ಅಂದ್ರೆ ಸಭ್ಯ ವ್ಯಕ್ತಿಗಳು ಅಂತ ಆಗ್ತೈತಿ. ಆದ್ರೆ ಈ ಪಾಠದಲ್ಲಿ ಬಹಳ ಕ್ರೂಯಲ್ ವ್ಯಕ್ತಿಗಳಿಗೆ ಯೋಮೋ ಕೊನಾಟೆ ಅವರು ಸಭ್ಯ ವ್ಯಕ್ತಿಗಳು ಅಂತ ಬಳಸ್ತಾರೆ ಶಬ್ದನ. ಸಭ್ಯ ವ್ಯಕ್ತಿಗಳು ಅಂದ ತಕ್ಷಣ ಸಭ್ಯ ವ್ಯಕ್ತಿಗಳು ಅಂತ ತಿಳಿಬಾರ್ದ್ರಿ, ಕೆಟ್ಟ ವ್ಯಕ್ತಿಗಳು, ಕ್ರೂರ ವ್ಯಕ್ತಿಗಳು ಅಂತ ತಿಳ್ಕೊಬೇಕು. ಪಾಠ ನೋಡ್ಕೊಂತ ಹೋದಂಗೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಜಂಟಲ್ಮನ್ ಆಫ್ ದ ಜಂಗಲ್ ಅಲ್ಲೇ ನಿಮ್ಮ ಇಲ್ಲೇ ಗೊತ್ತಾಗ್ತದ. ಕಾಡ್ನಾಗ ಏನಾದರೂ ಜಂಟಲ್ಮನ್ ಇರ್ತಾರನ್ರಿ? ಕಾಡಿನೊಳಗೆ ಇರ್ತಕ್ಕಂಥದ್ದು ಕಾಡು ಪ್ರಾಣಿಗಳು, ಕ್ರೂಯಲ್ ಪ್ರಾಣಿಗಳು, ಇಲ್ಲೇ ಗೊತ್ತಾಗ್ತದೆ ಜಂಟಲ್ಮನ್ ಆಫ್ ದ ಜಂಗಲ್ ಅಂತೇಳಿ. ಹಿಂಗ ಇದು ಬಹಳ ಕೆಟ್ಟ ವ್ಯಕ್ತಿಗಳದಾರ, ಆ ಕೆಟ್ಟ ವ್ಯಕ್ತಿಗಳ ಬಗ್ಗೆ ಈ ಪಾಠ ಐತಿ ಅಂತ ಹೇಳಾಕ ಜಂಟಲ್ಮನ್ ಅಂತ ತಿಳ್ಕೊಂಡು ಅಪೋಸಿಟ್ ಮೀನಿಂಗ್ ಕೊಡ್ತಕ್ಕಂಥ ವರ್ಡ್ ಅನ್ನ ತಗೊಂತಾರ. ಇಲ್ಲ ಜಂಟಲ್ಮನ್ ಅಂದ್ರೆ ಕ್ರೂಯಲ್ ಮೆನ್ ಅಂತ ತಿಳ್ಕೊಬೇಕು. ಮತ್ತ ಹಿಂಗಾಗಿ ಇದು ಏನಾಗ್ತದ, ಒಂದು ಸಟೈರ್. ಮತ್ತಿದು ಫೇಬಲ್. ಹೆಂಗೆ, ಯಾಕೆ ಫೇಬಲ್ ಅಂತ ಕೇಳಿದ್ರ, ಇದ್ರೊಳಗ ಪ್ರಾಣಿಗಳದಾವ್ರಿ. ನೀವೇನು ತಿಳ್ಕೊಂಡ್ರು ಜಂಟಲ್ಮನ್ ಅಂತಂದ್ರೆ ಜಂಟಲ್ಮನ್ ಅಥವಾ ಕೆಟ್ಟ ವ್ಯಕ್ತಿಗಳದಾರ ಈ ಲೆಸನ್ದಲ್ಲಿ ಅಂತೇಳಿ. ವ್ಯಕ್ತಿಗಳಿಲ್ಲ, ಪ್ರಾಣಿಗಳದಾವ. ಪ್ರಾಣಿಗಳು ಮನುಷ್ಯನಂತೆ ಮಾತಾಡ್ತಾವ. ಹಾಗಾಗಿ ಇದು ಒಂದು ಫೇಬಲ್. ಮತ್ತಿದು ಒಂದು ನೀತಿ ಕಥೆಯನ್ನ ಹೇಳ್ತೈತೆ. ಫೇಬಲ್ ಅಂದ್ರೆ ನೀತಿ ಕಥೆ ಹೇಳ್ಬೇಕಲ್ಲ. ಏನ್ ನೀತಿ ಕಥೆ ಹೇಳ್ತೈತೆ ಅಂದ್ರ, ಈ ಆಫ್ರಿಕಾ ದೇಶದೊಳಗರೆ ಅಲ್ಲಿ ಆಫ್ರಿಕಾ ದೇಶದ ಒಂದು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನು ಹೊಂದಿರತಕ್ಕಂಥದ್ದು. ಇದು ಈ ಲೆಸನ್ ಒಂದು ಸಿಂಬಲಿಕ್ ಅಂತ ಹೇಳ್ಬೋದು ನಾವು. ಈ ಲೆಸನ್ದೊಳಗ ಒಂದೇನೋ ಸಿಂಬಲಿಕ್ ಇದೆ, ಏನೋ ಒಂದು ಒಳ ಅರ್ಥ ಇದೆ. ಏನೈತೆ ಅಂತಂದ್ರೆ ಆಫ್ರಿಕಾ ದೇಶಕ್ಕೆ
ಈ 19th ಸೆಂಚುರಿ ಒಳಗ, ಲೇಟ್ 19th ಸೆಂಚುರಿ ಒಳಗ ಯುರೋಪಿನ ಪ್ರಬಲ ರಾಷ್ಟ್ರಗಳು ಅಲ್ಲಿ ತಮ್ಮ ಕ್ರೂಯಲ್ ಆಡಳಿತವನ್ನ ಮಾಡ್ತಾರೆ. ಆಫ್ರಿಕಾವನ್ನ ವಶಪಡಿಸ್ಕೊಳ್ಳಕ್ಕೆ ಆರಾಮಾಗಿ ವಶಪಡಿಸ್ಕೊಂತಾರೆ. ಆಫ್ರಿಕಾ ಜನರು they didn't have education, they didn't have a scientific or what we call ಈ ವಾರ್ ವೆಪನ್ಸ್ ಇರ್ತಾವಲ್ಲ, ಅವು ಬುಲೆಟ್ಸ್, ಇವೆಲ್ಲ ಗನ್ಸ್, ಪಿಸ್ಟಲ್ಸ್ ಇರಲಿಲ್ಲ ಅವ್ರ ಹತ್ರ. ಅವ್ರನ್ನ ಹೆದರ್ಸ್ಬಿಟ್ಟು 3 ರಾಷ್ಟ್ರಗಳು, ಅಮೆರಿಕ, ಇಂಗ್ಲೆಂಡ್ ಅಂಡ್ ಹಾಲೆಂಡ್, ಡಚ್ಚರು, ದ ಡಚ್, ದ ಫ್ರೆಂಚ್ ಅಂಡ್ ದ ಇಂಗ್ಲಿಷ್, ಇವ್ರು ಏನ್ ಮಾಡ್ತಾರಂದ್ರೆ ಒಬ್ರು ಆದ್ಮೇಲೆ ಒಬ್ರು ಈ ಆಫ್ರಿಕಾ ದೇಶವನ್ನ ರೂಲ್ ಮಾಡ್ತಾರ, ಆಡಳಿತ ಮಾಡ್ತಾರ. ಆಡಳಿತ ಮಾಡುವಾಗ ಅಲ್ಲಿ ಏನಾಗತ್ತಂತಂದ್ರೆ ಕೆಟ್ಟ ರೀತಿಯಿಂದ ಆಡಳಿತ ಮಾಡ್ತಿರ್ತಾರ. ಒಳಗ್ ಬರ್ಬೇಕಾದ್ರೆ ದೇಶದಲ್ಲಿ ಸಭ್ಯವಾಗಿ ವಿನಯವಾಗಿ ಬರ್ತಾರ. ಕ್ರಮೇಣ ಏನ್ ಮಾಡ್ತಾರ, ನಮ್ಮ ಭಾರತ ದೇಶಕ್ಕೇನೋ ಹಂಗ ಆಯ್ತು. ವ್ಯಾಪಾರ ಮಾಡ್ತೀವಿ ಅಂತ ತಿಳ್ಕೊಂಡು ತಕ್ಕಡಿ ಹಿಡ್ಕೊಂಡು ನಮ್ಮ ದೇಶಕ್ಕೆ ಬಂದ್ರು. ಮುಂದ ಇಲ್ಲಿ ತಮ್ಮ ಶಕ್ತಿ ಕುತಂತ್ರವನ್ನ ಬಳಸಿ ನಮ್ಮ ದೇಶದ ಮೇಲೆ ನಮಗ ದೊರೆಗಳಾದ್ರು. ಆಫ್ರಿಕಾ ದೇಶದಲ್ಲೂ ಹೀಗೆ ಆಯ್ತು. ಆಫ್ರಿಕಾ ದೇಶದಲ್ಲಿ ಅವ್ರ ದೇಶಕ್ಕೆ ಎಂಟ್ರಿ ಕೊಟ್ಟಾಗ, ಆಫ್ರಿಕಾ ದೇಶಕ್ಕೆ ಎಂಟ್ರಿ ಕೊಟ್ಟಾಗ ಸಭ್ಯವಾಗಿ ಹೋದ್ರು. ಕ್ರಮೇಣ ಏನ್ ಮಾಡ್ತಾರ, ಅಲ್ಲಿ ಅವ್ರನ್ನ ಬಗ್ ಬಡಿತಾರ, ತಮ್ಮ ಕಂಟ್ರೋಲ್ನಾಗ ಇಟ್ಕೊಂತಾರ, ತಾವೇ ಆಫ್ರಿಕಾ ದೇಶದ ದೊರೆಗಳಾಗ್ತಾರ. ಮತ್ತ ಇನ್ನೊಂದು ಏನಾಗತ್ತಂದ್ರ ಈ ಫ್ರೆಂಚರು, ಡಚ್ಚರು, ಇಂಗ್ಲಿಷರು ಇರ್ತಾರಲ್ಲ, ತಮ್ಮಲ್ಲೇ ಕಚ್ಚಾಡ್ತಾರ. ಅಂದ್ರೆ ನಾವು ಈ ದೇಶದ ದೊರೆಗಳಾಗ್ಬೇಕಂತ ತಿಳ್ಕೊಂಡು ಒಬ್ಬರನ್ನ ತೆಗೆದೋಗೋದು, ಇನ್ನೊಬ್ಬರು ಬರೋದು, ಹಿಂಗೆಲ್ಲ ನಡೀತೈತಿ. ಲಾಸ್ಟ್ ಏನಾಗ್ತೈತಿ, ಈ ಆಫ್ರಿಕಾದ ಜನರು ಸ್ವಲ್ಪ ಶಿಕ್ಷಣ ಪಡ್ಕೊಂಡು, ತಿಳುವಳಿಕೆ ಪಡ್ಕೊಂಡು ಈ 3 ಈ ಯುರೋಪಿನ ಪ್ರಬಲ ರಾಷ್ಟ್ರಗಳನ್ನ ತಮ್ಮ ದೇಶ ಬಿಟ್ಟು ಕಿತ್ತೊಗಿತಾರ, ಒದ್ದು ಓಡಿಸ್ತಾರ, ಸ್ವತಂತ್ರರಾಗ್ತಾರ, ಸುಖಜೀವಿಗಳಾಗ್ತಾರ. ಭಾರತ ದೇಶದ ಕಥೆನ ಅಲ್ಲೇ ಸೇಮ್. ಇಲ್ಲೇ ಈ ಪಾಠದಲ್ಲಿ ಏನಾಗತ್ತಂದ್ರ ಪ್ರಾಣಿಗಳು ಬರ್ತಾವ್ರಿ. ಎಲ್ಲವೂ ಪ್ರಾಣಿಗಳು, ಒಬ್ಬನೇ ಒಬ್ಬ ಮನುಷ್ಯ. ಗೊತ್ತಿರ್ಲಿ ನನಗೆ, ಇದು ಸಿಂಬಲಿಕ್ ಐತಿ. ಇಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರಾಣಿಗಳು ಎದರ ಸಂಕೇತ ಅಂತ ಕೇಳಿದ್ರೆ ಯುರೋಪಿನ ರಾಷ್ಟ್ರಗಳ ಸಂಕೇತ. ಈ ಪಾಠದಲ್ಲಿ ಬರ್ತಕ್ಕಂಥ ಒಬ್ಬನೇ ಒಬ್ಬ ಮನುಷ್ಯ ಎದರ ಸಂಕೇತ ಅಂದ್ರೆ ಆಫ್ರಿಕಾ ದೇಶದ ಸಂಕೇತ. ಈ ಪಾಠದಲ್ಲಿ ಏನಾಗತ್ತಂದ್ರ ಒಬ್ಬ ಮನುಷ್ಯ ಇರುವಂತ ಆ ಮನುಷ್ಯ ಒಂದು ಕಾಡು ಪ್ರಾಣಿ, ಆನೆ, ಎಲಿಫೆಂಟ್ ಜೊತೆಗೆ ಸ್ನೇಹ ಬೆಳೆಸ್ತಾನೆ. ಆ ಎಲಿಫೆಂಟ್ ಇವನಿಗೆ ನನಗ ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳಲು ಸ್ವಲ್ಪ ನಿನ್ನ ಗುಡಿಸಲೊಳಗೆ ಆಶ್ರಯ ಕೊಡು ಅಂತಂತತಿ. ಅವ ಆಶ್ರಯ ಕೊಡ್ತಾನ. ಆ ಮನುಷ್ಯನನ್ನ ಕಿತ್ತು ಹೊರಗೆ ಹೋಗೋದು, ತಾನು ಗುಡಿಸಲೊಳಗೆ ಕುಂತು ಬಿಡ್ತೈತಿ. ಮುಂದೆ ಏನ್ ಮಾಡ್ತಾನ ಮನುಷ್ಯ, ಕೋರ್ಟಿಗೆ ಹೋಗ್ತಾನ. ಪ್ರಾಣಿಗಳ ಕೋರ್ಟ್ ಅದು, ತನ್ನ ಜಯನ ಸಿಗೋದಿಲ್ಲ. ಹಿಂಗ ಕೊನೆಗೆ ಏನ್ ಮಾಡ್ತಾನಂತಂದ್ರ ಮತ್ತೆ ತನ್ನ ತಲೆಯನ್ನ ಉಪಯೋಗ ಮಾಡಿಕೊಂಡು ಕೊನೆಗೆ ಬಹಳ ಸಫರ್ ಆಗ್ತಾನ ಮನುಷ್ಯ ಆ ಪ್ರಾಣಿಗಳ ಕೈಯೊಳಗ. ಕೊನೆಗೆ ಏನಾಗತ್ತಂತಂದ್ರ ಎಲ್ಲ ಪ್ರಾಣಿಗಳನ್ನ ಸುಟ್ಟು ಹಾಕಿ ತಾನು ಆರಾಮಾಗಿ ಒಂದು ಗುಡಿಸಲ ಕಟ್ಕೊಂಡು ಬದುಕ್ತಾನ. ಅಂದ್ರೆ ಇದು ಏನಂದ್ರ ಯಾವ ರೀತಿಯಲ್ಲಿ ಯುರೋಪಿನ ರಾಷ್ಟ್ರಗಳು ಒಂದು ಆನೆ ಮನುಷ್ಯನನ್ನ ಸ್ವಲ್ಪ ಜಾಗ ಕೇಳ್ತೈತಿ, ಆ ತರ ಸ್ವಲ್ಪ ಜಾಗ ಕೇಳ್ಕೊಂಡು ಆಫ್ರಿಕಾ ದೇಶಕ್ಕೆ ಬಂದ್ರು. ಕೊನೆಗೆ ಆಫ್ರಿಕಾದ ದೇಶದವರನ್ನ ತಮ್ಮ ಆಳನ್ನಾಗಿ ಮಾಡಿಕೊಂಡು ಅಲ್ಲೇ ಹೊರದೇಶದೊಳಗೆ ತಾವು ದೊರೆಗಳಾದ್ರು. ಮುಂದ ಆ ಮನುಷ್ಯನಿಗೆ ಇಲ್ ಟ್ರೀಟ್ಮೆಂಟ್ ಮಾಡ್ತಾರ, ಸಹಿಸ್ಕೊಂತಾನ. ಕೊನೆಗೆ ಒಂದು ಚಲೋ ಪ್ಲಾನ್ ಮಾಡಿ ಆ ಎಲ್ಲ ಪ್ರಾಣಿಗಳನ್ನ ಸುಟ್ಟು ಹಾಕಿಬಿಡ್ತಾನ. ಅಂದ್ರೆ ಆಫ್ರಿಕಾ ದೇಶದವರು ತಡ್ಕೊಂಡು ಕೊನೆಗೆ ಆ 3 ರಾಷ್ಟ್ರದ ದೊರೆಗಳನ್ನ ಒದ್ದು ತಮ್ಮ ದೇಶ ಬಿಟ್ಟು ಓಡಿಸಿಬಿಡ್ತಾರ ಅಂತ ಸಂಕೇತ ಈ ಪಾಠದ್ದು. ಇಷ್ಟು ಬ್ಯಾಕ್ ಗ್ರೌಂಡ್ ಗೊತ್ತಿರ್ಬೇಕು ನೋಡ್ರಿ ನಿಮಗೆ. ಇಷ್ಟಾದ್ಮೇಲೆ ಏನಾಗ್ತತ್ತಲ್ಲ, ಆ ಪಾಠದೊಳಗೆ ಒಂದು
ಕತಿ ಬರ್ತಾ ಹೋಗ್ತತಿ. ಆ ಕತಿ ಏನನ್ನೋದನ್ನ ನೋಡೋಣ ಬರ್ರಿ. ಯೋಮೋ ಕನಾಟ ಪಾಠ ಬರೆದವರು. ಯೋಮೋ ಅನ್ಬೇಕ್ರಿ, ಇದಕ್ಕ ಯೋಮೋ ಯೋಮೋ ಅಂತ ಅನ್ಬೇಕು. ಈ ಲೆಸನ್ ಮುಗಿದ ನಂತರ ಆ ಡಿಕ್ಷನರಿ ವರ್ಕ್ ಕೊಟ್ಟಿರ್ತಲ್ಲ ಒಂದ್ ಸ್ವಲ್ಪ, ಅದೇನು ವೊಕ್ಯಾಬುಲರಿ ಅಂತ ಕೊಟ್ಟಿರಲ್ಲ, ಅಲ್ಲೇ ಕೊಟ್ಟಾರ ನೋಡ್ರಿ, ಹೌ ಟು ಪ್ರೊನೌನ್ಸ್ ದಿಸ್ ಪ್ರಾಪರ್ ನೌನ್ ಅಂತೇಳಿ. ಬರೀ ವಿದ್ಯಾರ್ಥಿಗಳೇ, ನಾನೇನು ಹೇಳಿದ್ದೆ ಅದೇ ಕೊಟ್ಟಿರ್ತಾರ, ಪ್ರೀ ರೀಡಿಂಗ್ ಆಕ್ಟಿವಿಟಿ ಅಂತ ಹೇಳ್ರಿ. ಲೆಸನ್ ಓದಕ್ಕಿನ ಮೊದಲ ಇದನ್ನ ಸ್ವಲ್ಪ ನೋಡ್ಕೊಡ್ರಿ. ಬ್ಯಾಕ್ ಗ್ರೌಂಡ್ ಗೊತ್ತಿದ್ರೆ ಲೆಸನ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ಯಾವ ಡಿರೆಕ್ಷನ್ ಒಳಗೆ ನಾವು ಹೊಂಟಿವಿ ಅಂತ ಹೇಳಿ. ನರೇಟ್ ಎ ಸ್ಟೋರಿ ಫ್ರಾಮ್ ದ ಪಂಚತಂತ್ರ ವೇರ್ ಗುಡ್ ಪ್ರಿವೇಲ್ಸ್ ಓವರ್ ಇವಿಲ್ ಅಂತ ಐತಿ. ನಮಗೆ ಹೇಳ್ತಾರ ಒಂದು ಪಂಚತಂತ್ರ ಅಂತ ಹೇಳಿ, ದುರ್ಗಸಿಂಹನ ಪಂಚತಂತ್ರಗಳು ಅಂತ ಗೊತ್ತದ ನಿಮಗೆ. ದುರ್ಗಸಿಂಹ ಅಂತ ಹೇಳ್ರಿ ಪಂಚತಂತ್ರಗಳ ಕಥೆ. ಆ ಪಂಚತಂತ್ರ ಕಥೆಯೊಳಗ ಇಂಥವೇ ಕಥೆ ಬರ್ತಾವ, ನೀತಿ ಕಥೆಗಳ. ಆ ನೀತಿ ಕಥೆಗಳಲ್ಲಿ ಸಾಮಾನ್ಯವಾಗಿ ಏನಾಗತ್ತಂದ್ರ, ಗುಡ್ ಅಂದ್ರೆ ದ ಅನ್ಬೇಕಾಗಿತ್ತು ಇಲ್ಲಿ ಅವರು. ದ ಗುಡ್ ಅಂದ್ರೆ ಗುಡ್ ಪೀಪಲ್. ಗುಡ್ ಪೀಪಲ್ ಪ್ರಿವೇಲ್ಸ್ ಓವರ್ ದ ಎವಿಲ್. ಅಂದ್ರೆ ಈ ಮಹಾಭಾರತ ರಾಮಾಯಣದಲ್ಲಿ ಏನಾಗ್ತೈತಿ, ಒಳ್ಳೆಯವರಿಗೆ ಒಳಿತಾಗ್ತೈತಿ, ಕೆಟ್ಟವರಿಗೆ ಕೆಡಕಾಗ್ತೈತಿ, ಕೊನೆಗದು. ಅದೇ ತರಹ ಪಂಚತಂತ್ರ ಕಥೆಗಳಲ್ಲಿ ಕೂಡ ದ ಗುಡ್ ಪ್ರಿವೇಲ್ಸ್ ಅಂದ್ರೆ ಜಯಗಳಿಸು, ಓವರ್ ದ ಈವಿಲ್, ಕೆಟ್ಟದ್ರ ಮೇಲೆ ಒಳ್ಳೆದಕ್ಕೆ ಜಯ ಆಗ್ತೈತಿ, ಕೊನೆಗಾಗ್ತೈತಿ. ಪೀಸ್ ವಿಲ್ ಪ್ರಿವೇಲ್ ಇನ್ ದ ಎಂಡ್ ಅಂತ ಒಂದು ಶ್ರೀ ಅರವಿಂದ್ ಅವರು ಅವ್ರದೊಂದು ದ ಟೈಗರ್ ಅಂಡ್ ದ ಡಿಯರ್ ಅಂತ ಒಂದು ಪೋಯಮ್ ಇತ್ತು, ಅಲ್ಲಿ ಹೇಳ್ತಾರೆ ಪೀಸ್ ವಿಲ್ ಪ್ರಿವೇಲ್ ಇನ್ ದ ಎಂಡ್ ಅಂತೇಳಿ. ದ ಮೈಟಿ ಪೆರಿಶ್ ಇನ್ ದೇರ್ ಮೈಟ್, ಪೀಸ್ ವಿಲ್ ಪ್ರಿವೇಲ್ ಇನ್ ದ ಎಂಡ್ ಅಂತೇಳಿ. ಈ ಪಾಠಕ್ಕೆ ಮಸ್ತ್ ಸೂಕ್ತ ಆಗ್ತೈತಿ ನೋಡ್ರಿ ಇದು. ಅಂದ್ರೆ ದ ಮೈಟಿ ಪೆರಿಶ್ ಇನ್ ದೇರ್ ಮೈಟ್ ಅಂದ್ರ ದುಷ್ಟಶಕ್ತಿ ತನ್ನ ನಾಶಕ್ಕೆ ತಾನೇ ಕಾರಣ ಆಗ್ತೈತಿ. ದ ಮೈಟಿ ಪೆರಿಶ್ ಇನ್ ದೇರ್ ಮೈಟ್, ಪೀಸ್ ವಿಲ್ ಪ್ರಿವೇಲ್ ಇನ್ ದ ಎಂಡ್ ಅಂದ್ರೆ ಶಾಂತಿಯೇ ಕೊನೆಗೆ ಜಯಗಳಿಸುವುದು. ಸಹನೆಯು ನಿನ್ನದಾದರೆ ಸಕಲವೂ ನಿನ್ನದು, ವಿನಯವು ನಿನ್ನದಾದರೆ ವಿಜಯವು ನಿನ್ನದು ಅಂತಾರಲ್ಲ, ಆ ತರಹ ಈ ಪಾಠದಲ್ಲಿ ಕೂಡ ಮನುಷ್ಯ, ಈ ಪಾಠದಲ್ಲಿ ಬರ್ತಕ್ಕಂಥ ಒಬ್ಬ ಮನುಷ್ಯ, ಅವ ವಿನಯದ ಸಂಕೇತ, ಸಹನೆಯ ಸಂಕೇತ, ಆದರೆ ಅವನಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತೈತಿ ಪ್ರಾಣಿಗಳಿಂದ. ಕೊನೆಗೆ ಆ ಮನುಷ್ಯನಿಗೆ ಜಯ ಆಗ್ತೈತಿ. ಎಲ್ಲ ಕಾಡು ಪ್ರಾಣಿಗಳಿಗೆ ಏನ್ ಕೆಟ್ಟದ್ದಾಗಬೇಕು ಅದು ಆಗ್ತೈತಿ. ಮತ್ತ ನಿಮಗ ಇದು ಸಿಂಬಲಿಕ್ ಅಂತ ಹೇಳಿದೆ, ಇದು ಫೇಬಲ್ ಅಂತ ಹೇಳಿದೆ. ನಿಮಗೆ ಗೊತ್ತಿರ್ಬೇಕು, ಯೂಸುಫ್ ಅಂತ ಹೇಳಿ ಒಬ್ಬರು ಬಹಳ ಫೇಮಸ್ ನೀತಿಕತೆಗಳು ಬರೆಯವರು. ಯೂಸುಫನ ನೀತಿಕತೆಗಳು ಅಂತ ಹೇಳಿ ದುರ್ಗಸಿಂಹನ ಪಂಚತಂತ್ರ ಕಥೆಗಳು, ಯೂಸುಫನ ನೀತಿ ಕಥೆಗಳ ತರಹ ಇದು ಒಂದು ಕತೆ. ಯೋಮೋ ಕನಾಟ್ ಅವರು ಬರೆದಿರ್ತಕ್ಕಂಥದ್ದು. ಬ್ಯಾಕ್ ಗ್ರೌಂಡ್ ಏನೈತಿ ಬರೇ ನೋಡೋಣ. In the late 19th century, ಏನಾತ್ರೆ 19th century ಒಳಗ ದ ಚೀಫ್ ಯುರೋಪಿಯನ್ ಪವರ್ಸ್ ಅಂದ್ರೆ ರಾಷ್ಟ್ರಗಳು, ಪವರ್ಫುಲ್ ರಾಷ್ಟ್ರಗಳು ಅಂತ ತಿಳ್ಕೋಬೇಕು. ಏನಾತ್ರಿ, ಡಿವೈಡೆಡ್ ಆಫ್ರಿಕಾ ಅಮಂಗ್ ಥೆಮ್ಸೆಲ್ವ್ಸ್, ಆಫ್ರಿಕಾನ ಹಂಚಿಕೊಂತಾರ. ಅಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಅವ್ರನ್ನ ಹೆದರಿಸ್ತಾರ. ಡಗ್ಲಾಸ್ ಅಂತ ಒಂದು ಲೆಸನ್ ಅದ ನಿಮಗೆ, ಫ್ರೆಡರಿಕ್ ಡಗ್ಲಾಸ್ ಅಂತ. ಆ ಲೆಸನ್ದಾಗ ಇದೆಲ್ಲ ಬರ್ತದ್ರಿ. ಯಾವ ರೀತಿಯಲ್ಲಿ ಆಫ್ರಿಕಾದ ಬ್ಯಾಕ್ ಗ್ರೌಂಡ್ ಗೊತ್ತಿದ್ರೆ ಅಲ್ಲೇ ಕೊಟ್ಟಿಲ್ಲ ಲೆಸನ್ ಒಳಗೆ, ಬಟ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ಬ್ಯಾಕ್ ಗ್ರೌಂಡ್ ಕೊಟ್ಟಾರ. ಆಫ್ರಿಕಾದ ಜನರನ್ನ ಹೆಂಗ ಈ ಯುರೋಪಿನ ರಾಷ್ಟ್ರಗಳು ತಮ್ಮ ಸ್ಲೇವ್ಸ್ ಅನ್ನಾಗಿ ಮಾಡ್ಕೋತಾರ ಅಂತ. ಒಂದೇ ರೀಸನ್, ಆಫ್ರಿಕಾದವರಿಗೆ ಎಜುಕೇಶನ್ ಇರಲಿಲ್ಲ. ಅವರು ಇವು ಎಲ್ಲ ವೆಪನ್ಸ್ಗಳನ್ನ ಇರಲಿಲ್ಲ ಅವ್ರ ಹತ್ರ. ಇವರೆಲ್ಲ ಇದ್ದು ಇವರೆಲ್ಲ ಹೆದರ್ಸಿ ಅವ್ರನ್ನ ತಮ್ಮ ಕಂಟ್ರೋಲ್ದಲ್ಲಿ ಇಟ್ಕೊಂಡ್ಬಿಟ್ರು. ದೇ ಕುಡ್ ಡೂ ದಿಸ್ ಅಂದ್ರೆ ಆಫ್ರಿಕಾದವರನ್ನ ಯಾಕೆ ಯುರೋಪಿಯನ್ನರು
ಹಂಚಿಕೊಂಡ್ರು ಅಂದ್ರೆ ದೇ ಕುಡ್ ಡೂ ದಿಸ್ ಬಿಕಾಸ್ ಯುರೋಪಿಯನ್ ಆರ್ಮ್ಸ್ ವರ್ ಸುಪೀರಿಯರ್. ಯುರೋಪಿಯನ್ ಆರ್ಮ್ಸ್ಗಳು ಸುಪೀರಿಯರ್ ಇದ್ದವ್ರೆ. ಆಫ್ರಿಕಾ ಜನರು ಹೊಡೆದಾಡ್ಲಿಕ್ಕೆ ಏನ್ ಮಾಡ್ತಾರ? ಬಡಿಗಿ ಕಲ್ಲು ಯೂಸ್ ಮಾಡ್ತಾರ. ಇವರು ವೆಪನ್ಸ್ ಯೂಸ್ ಮಾಡ್ತಾರೆ, ಪಿಸ್ಟಲ್ಸ್, ಗನ್ಸ್ ಯೂಸ್ ಮಾಡ್ತಾರ. ಇವುಗಳ ಮುಂದೆ ಅವ್ರದ್ದು ಏನ್ ನಡೀತೈತಿ ಹೇಳ್ರಿ? ಹೌದಲ್ಲ? ಅದಕ್ಕೆ ಬಿಕಾಸ್ ಯುರೋಪಿಯನ್ ಪವರ್ಸ್ ವೇರ್ ಸುಪೀರಿಯರ್ ಅಂಡ್ ಬಿಕಾಸ್ ದ ಆಫ್ರಿಕನ್ ಚೀಫ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಟ್ರೀಟೀಸ್. ಈ ಯುರೋಪಿಯನ್ ರಾಷ್ಟ್ರಗಳು ಏನ್ ಮಾಡ್ತಿದ್ರಿ? ಟ್ರೀಟೀಸ್ ಮಾಡ್ಕೊಂತಿದ್ರಿ, ಅಂದ್ರೆ ಒಪ್ಪಂದ ಮಾಡ್ಕೊಂತಿದ್ರು. ಆ ಒಪ್ಪಂದವನ್ನ ಈ ಆಫ್ರಿಕಾದ ಮುಖಂಡರು ಅರ್ಥ ಮಾಡ್ಕೊಂತಿದ್ದಿಲ್ಲ. ನಮ್ಮ ಎಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ನಮ್ದು ಒಪ್ಪಂದ ಮಾಡ್ಕೊಂತಿದ್ರಲ್ಲ, ಈ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇವರಿಗೆಲ್ಲ ಲಾರ್ಡ್ ಡಾಲ್ ಹೌಶೇನ ಇದ್ದಂಗದಾರ. ಆ ಟ್ರೀಟೀಸ್ ಏನ್ ಮಾಡ್ತಿದ್ದು? ನಮ್ಮ ಜನರು ಬೆರಕಿದ್ರು ಅರ್ಥ ಮಾಡ್ಕೊಂತಿದ್ರು. ಬಟ್ ಆಫ್ರಿಕಾ ಜನರು ಆ ಯುರೋಪಿಯನ್ ಪವರ್ಸ್ ಏನು ಟ್ರೀಟೀಸ್ ಒಪ್ಪಂದಗಳನ್ನ ಬರೆದು ಅವರಿಗೆ ಆಫ್ರಿಕಾದ ಚೀಫ್ಸ್ ಗಳನ್ನ ಸಹಿ ಮಾಡಿಸ್ಕೊಂತಿದ್ರಲ್ಲ, ಆ ಟ್ರೀಟಿ ಒಳಗೆ ಏನ್ ಬರ್ದಾರ ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಆಫ್ರಿಕನ್ ಚೀಫ್ಸ್ ಇರಲಿಲ್ಲ. ಹಿಂಗಾಗಿ ಒಂದು ಟ್ರೀಟಿ ಮಾಡ್ತಿದ್ರು, ಅದಕ್ಕೆ ಸೈನ್ ಹಾಕಿಸ್ಕೊಂತಿದ್ರು, ಆಮೇಲೆ ಅದರ ಪ್ರಕಾರ ಅದೆಲ್ಲ ವಶಪಡಿಸ್ಕೊಂತಿದ್ರು. ವಶಪಡಿಸ್ಕೊಂಡಾಗೆ ಗೊತ್ತು ಯುರೋಪಿಯನ್ ಜನರು ನಮ್ಮ ಮೋಸ ಮಾಡ್ಯಾರ ಅಂತ ತಿಳ್ಕೊಂಡು. ಹಿಂಗಾಗ್ತಿತ್ತು. ಹಿಂಗ ಏನಾಗ್ತಿತ್ತು ಅಂತಂದ್ರ ಟ್ರೀಟೀಸ್ಗಳಿಗೆ ಸಹಿ ಮಾಡಿಸ್ಕೊಂತಿದ್ರು. ದೇವೇರ್ ಆಸ್ಕ್ಡ್ ಟು ಸೈನ್. ದೇವೇರ್ ಆಸ್ಕ್, ದೇವ್ ಅಂದ್ರೆ ಆಫ್ರಿಕನ್ ಪೀಪಲ್ ವೇರ್ ಆಸ್ಕ್ಡ್, ಸಹಿ ಮಾಡಲ್ಲೇ. ಯಾರು ಆಸ್ಕ್ ಮಾಡ್ತಿದ್ರು? ಯುರೋಪಿಯನ್ ಪವರ್ಸ್ ಆಸ್ಕ್ ಮಾಡ್ತಿದ್ರು. ಯಾರಿಗೆ? ಆಫ್ರಿಕಾ ಚೀಫ್ಗೆ. ಆಫ್ರಿಕನ್ ಚೀಫ್ಸ್ ಆಯ್ತು ಸರ್ ಅಂತ ತಿಳ್ಕೊಂಡು ಸಹಿ ಮಾಡಿಬಿಡ್ತಿದ್ರು, ಇಲ್ಲಕ್ಕಂದ್ರೆ ಪಿಸ್ಟಲ್ ತೋರಿಸ್ತಿದ್ರು. ಆಸ್ ಅ ರಿಸಲ್ಟ್ ಇದ್ರ ಪರಿಣಾಮ ಏನಾಗ್ತಂದ್ರೆ Africans lost the land they had traditionally lived on and cultivated. ಇದರ ಪರಿಣಾಮ ಏನಾದ್ರೆ ಆಫ್ರಿಕನ್ಸ್ ಲಾಸ್ಟ್ ದ ಲ್ಯಾಂಡ್ಸ್. ತಮಗ ಏನು ಟ್ರೆಡಿಷನಲಿ ಕಲ್ಟಿವೇಟ್ ಮಾಡ್ಕೊಂಡು ಬಂದಾರ, ಯಾವ ಲ್ಯಾಂಡ್ ಮೇಲೆ ಅವ್ರು ಬದುಕೊಂಡು ಬಂದಾರ, ಯಾವ ಲ್ಯಾಂಡ್ ಅನ್ನ ಅವರು ಉಳುಮೆ ಮಾಡ್ಕೊಂಡು ಬಂದಾರ, ಅದೇ ಲ್ಯಾಂಡ್ ಅನ್ನ ಯುರೋಪಿಯನ್ ಚೀಫ್ಸ್ಗೆ ಅದನ್ನ ಕಳ್ಕೊಂಡ್ಬಿಟ್ರು. ದೇರ್ ಅಟಿಟ್ಯೂಡ್ ಟುವಾರ್ಡ್ಸ್ ಯುರೋಪಿಯನ್ ಎಕ್ಸ್ಪಾನ್ಷನ್. ಯುರೋಪಿಯನ್ ಜನರದ ಒಂದು ಪ್ರಿನ್ಸಿಪಲ್ ಇತ್ತು, ಏನಂದ್ರೆ ಎಕ್ಸ್ಪಾನ್ಷನ್. ಎಕ್ಸ್ಪಾನ್ಷನ್ ಅಂದ್ರೆ ಏನು? ಅಂದ್ರೆ ಸಾಮ್ರಾಜ್ಯ ವಿಸ್ತರಣೆ ಮಾಡೋದೇ ಅವರ ಉದ್ದೇಶವಾಗಿತ್ತು. ಈ ಒಂದು ಉದ್ದೇಶ ಮಾಡ್ಕೊಂತ ಹೊಂಟಿರ್ತಕ್ಕಂಥ ಅವ್ರ ಉದ್ದೇಶ ನಿಧಾನವಾಗಿ ಈ ಆಫ್ರಿಕಾ ಜನರಿಗೆ ಗೊತ್ತಾಗ್ತೈತೆ. Their attitude towards expansion is made clear. Their attitude ಅಂದ್ರೆ ಆಫ್ರಿಕನ್ ಜನರ attitude towards the ಯುರೋಪಿಯನ್ ಜನರ ಒಂದು ಎಕ್ಸ್ಪಾನ್ಷನ್ ನೀತಿ ವಿರುದ್ಧ ಆಫ್ರಿಕನ್ ಜನರು ಏನ್ ಮಾಡಿದ್ರು ಯಶಸ್ವಿ ಆದ್ರು ಅನ್ನೋದು ಇಟ್ಸ್ ಕ್ಲಿಯರ್ ಇನ್ ದ ಫಾಲೋವಿಂಗ್ ಫೇಬಲ್. ಈ ಫೇಬಲ್ ದೊಳಗ ವಿಚ್ ರಿಫ್ಲೆಕ್ಟ್ಸ್ ದ attitude ಆಫ್, ಈ ಒಂದು ಜಯ ಗಳಿಸ್ತಾರಲ್ಲ, ಪೀಸ್ ವಿಲ್ ಪ್ರಿವೇಲ್ ದ ಎಂಡ್ ಅಂತ ಹೇಳಿ, ಈ ಜಯ ಗಳಿಸುವಲ್ಲಿ ಒಂದು ಜನರ ನೀತಿ, ಆಫ್ರಿಕಾದ ಜನರು ಇವರು. ವಿಚ್ ರಿಫ್ಲೆಕ್ಟ್ಸ್ ದ ಅಟಿಟ್ಯೂಡ್ ಆಫ್ ಕಿಕಿಯು ಪೀಪಲ್ ಆಫ್ ಕೀನಿಯಾ. ಕೀನಿಯಾ ಆಫ್ರಿಕಾ ದೇಶದ ಒಂದು, ಆಫ್ರಿಕಾ ಖಂಡದ ಒಂದು ದೇಶ ಇದು. ಅಲ್ಲಿ ಒಂದು ಜನ ಅದಾರೆ ಕಿಕಿಯು ಪೀಪಲ್ ಅಂತೇಳಿ, ಕಿಕಿಯು ಪೀಪಲ್ ಅಂತ ಹೇಳಿ. ಆ ಕಿಕಿಯು ಪೀಪಲ್ ಯುರೋಪಿಯನ್ ರಾಷ್ಟ್ರದ ಜನರನ್ನ ಹೆಂಗ ಒದ್ದು ಓಡಿಸಿದ್ರು ಅನ್ನುವಂತ ಒಂದು ಅಟಿಟ್ಯೂಡ್ ಈ ಪಾಠದಲ್ಲಿ ಎಕ್ಸ್ಪ್ರೆಷನ್ ಆಗ್ತೈತಿ. ಹೌದಲ್ಲ? ಅವರ ಅಟಿಟ್ಯೂಡ್ ಯಾರ ಕಡೆಗೆ? ಟುವಾರ್ಡ್ಸ್ ಯುರೋಪಿಯನ್ ಲಾಸ್ ಅಂಡ್ ಕಮಿಷನ್ಸ್. ಯುರೋಪಿಯನ್ ಜನರು ಎಕ್ಸ್ಪಾನ್ಷನ್ ಅವ್ರದೊಂದು ಪ್ರಿನ್ಸಿಪಲ್. ಅವರ ಲಾಸ್ ವಿಚಿತ್ರ ಲಾಸ್ ಅಪ್ಪ ಅವೆಲ್ಲ. ಅವರ ಕಮಿಷನ್ಸ್ ವಿಚಿತ್ರ ಕಮಿಷನ್ಸ್ ಅಪ್ಪ. ಅವರ ಕಮಿಷನ್ಸ್, ಅವರ ಲಾಸ್ಗಳ ವಿರುದ್ಧ ಈ ಕಿಕಿಯು ಪೀಪಲ್ ಆಫ್ ಕೀನಿಯಾ ಹೆಂಗ ಟ್ರಿಕ್ ಯೂಸ್ ಮಾಡಿ ಅವ್ರನ್ನ ಒದ್ದು ಓಡಿಸಿದ್ರು ಅನ್ನುವಂಥದ್ದು ಈ ಪಾಠದಲ್ಲಿ ಬರ್ತೈತಿ. ಇದು ಬ್ಯಾಕ್ ಗ್ರೌಂಡ್. ಇದು ಗೊತ್ತಿರ್ಬೇಕು, ಅಂದ್ರೆ ಲೆಸನ್ ತಿಳಿತೈತೆ. ಅಂದ್ರೆ ಲೆಸನ್ ದೊಳಗ ಒಂದು ಹಿಡನ್ ಮೀನಿಂಗ್ ಐತೆ ಅಂತ ಹೇಳಿ. ಬರ್ರಿ ಹಂಗಾರೆ ಲೆಸನ್ ನೋಡೋಣ. ಯೋಮೋ ಕೊನೆಟ್ ಅವ್ರು ಏನ್ ಬರ್ದಾರ್ರಿ?
ಒನ್ಸ್ ಅಪಾನ್ ಎ ಟೈಮ್ ಕತೆ ಹೇಳ್ಬೇಕಾದ್ರೆ ಹಿಂಗ ಸ್ಟಾರ್ಟ್ ಮಾಡ್ತೀವಲ್ಲ. ಆನ್ ಎಲಿಫೆಂಟ್ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್. ಒಂದು ಕಾಲದೊಳಗ ಒಂದು ಆನೆ ಒಬ್ಬ ಮನುಷ್ಯನ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತೀವಿ. ಹಾ ಸರ್ ಹೇಳ್ರಿ ಮುಂದೇನಾಯ್ತು. ಒನ್ ಡೇ ಎ ಹೆವಿ ಥಂಡರ್ ಸ್ಟಾರ್ಮ್ ಬ್ರೋಕ್ ಔಟ್. ಬ್ರೋಕ್ಔಟ್ ಅಂದ್ರೆ ಸ್ಟಾರ್ಟ್ ಇಟ್. ಏನ್ ಸ್ಟಾರ್ಟ್ ಆಯ್ತು? ಹೆವಿ ಥಂಡರ್ ಸ್ಟಾರ್ಮ್, ಗುಡುಗು ಮಿಂಚು ಸ್ಟಾರ್ಟ್ ಆಯ್ತು. ಅವಾಗ ಏನಾಯ್ತು? ದ ಎಲಿಫೆಂಟ್ ವೆಂಟ್ ಟು ಹೀಸ್ ಫ್ರೆಂಡ್. ತನ್ನ ಸ್ನೇಹಿತ ಮನುಷ್ಯ ಇದ್ನಲ್ಲ ಅವನ ಹತ್ರ ಹೋಗ್ತೈತಿ. ಎಲಿಫೆಂಟ್ ಅಂದ್ರೆ ಇಲ್ಲೇ ಯುರೋಪಿಯನ್ ಕಂಟ್ರಿ ಅಂತ ತಿಳ್ಕೋಬೇಕು. ಮನುಷ್ಯ ಅಂದ್ರೆ ಏನಂತ ತಿಳ್ಕೋಬೇಕು? ಇಲ್ಲೇ ಆಫ್ರಿಕನ್ ಕಂಟ್ರಿ ಅಂತ ತಿಳ್ಕೋಬೇಕು. The elephant went to his friend who had a little hut. Friend ಅಂದ್ರೆ ಮನುಷ್ಯ had a little hut. ಆ ಮನುಷ್ಯನೊಂದು ಸಣ್ಣ ಗುಡಿಸಲು ಇತ್ತು. ಎಲ್ಲಿತ್ತು ಅಂದ್ರೆ at the edge of the forest. ಫಾರೆಸ್ಟ್ ಅದ ಒಂದು ಕೊನೆ ಭಾಗದೊಳಗೆ ಒಂದು ಗುಡಿಸಲ ಕಟ್ಟಿಕೊಂಡು ಮನುಷ್ಯ ಅಲ್ಲಿದ್ದ. ಆನೆಲ್ಲಿಗೆ ಹೋಯ್ತು. ಅಂಡ್ ಸೆಟ್ ಟು ಹಿಮ್. ಮನುಷ್ಯ ಹೇಳ್ತೈತಿ, ಡೈರೆಕ್ಟ್ ಸ್ಪೀಚ್ ಕೊಟ್ಟಾರ. ಅಂದ್ರೆ ಆನೆ ಏನ್ ಮಾತಾಡ್ತೀವಿ ಅಂತಕ್ಕಂಥದ್ದು. ಮೈ ಡಿಯರ್ ಗುಡ್ ಮ್ಯಾನ್. ಓಹೋ, ಯಾವಾಗ್ಲೂ ಹಂಗರೆ ನಮ್ಗ ಯಾರ್ದಾದ್ರೂ ಏನಾದ್ರೂ ಸಹಾಯ ಬೇಕಾಗಿದ್ದ ಹೊಗಳ್ತೀವಲ್ಲ, ಫ್ಲಾಟ್ರಿ ಅಂತಾರ, ಮುಖಸ್ತುತಿ. ಹಂಗಿದು ಮುಖಸ್ತುತಿ ಮಾಡ್ತೈತಿ. ಓಹೋ ಗುಡ್ ಮ್ಯಾನ್, ಮೈ ಡಿಯರ್ ಗುಡ್ ಮ್ಯಾನ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್. ದಯಮಾಡಿ ನನಗೊಂದು ಸ್ವಲ್ಪ ಪರ್ಮಿಷನ್ ಕೊಡ್ತೀಯಾ? ಪುಟ್ ಮೈ ಟ್ರಂಕ್, ನನ್ನ ಆಣೆ, ನಾನು ಆಣೆದ ನನ್ನ ಸೊಂಡಿ ಮಾತ್ರ ನಿನ್ನ ಗುಡಿಸಲೊಳಗೆ ಇಡ್ತೇನೆ. ಇನ್ಸೈಡ್ ಯುವರ್ ಹಟ್. ಯಾಕೆ ನಿನ್ನ ಗುಡಿಸಲೊಳಗೆ ನನ್ನ ಸೊಂಡಿ ಇಡ್ತೀನಿ ಅಂತಂದ್ರೆ, ಟು ಕೀಪ್ ಇಟ್, ಆ ಸೊಂಡಿಲನ್ನ ಕಾಪಾಡ್ಕೋಬೇಕಾಗೈತಿ ನಾನು. ಔಟ್ ಆಫ್ ದಿಸ್ ಟಾರೆನ್ಷಿಯಲ್ ರೇನ್, ಈ ಹೆವಿ ರೇನ್, ಈ ದಬ್ಬ ದಬ್ಬ ಬೀಳ್ತಕ್ಕಂಥ ಮಳೆ ಅದಲ್ಲ, ಇದರಿಂದ ಒಂಚೂರು ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿದೆ. ಹಾಗಾಗಿ ಒಂದು ಸ್ವಲ್ಪ ಜಾಗ ಕೊಡ್ತೀಯಾ ಅಣ್ಣ? ನಾನೇನ್ ಪೂರ್ಣ ಮೈ ಎಲ್ಲ ಒಳಗಿಡೋದಿಲ್ಲ, ಯಾಕಂದ್ರೆ ನನ್ನ ದೊಡ್ಡದು ಬಾಡಿ ಅದ, ಅದಕ್ಕೆ ಬರೀ ಸೊಂಡ್ಲಿ ಇಡ್ತೀನಿ. ಅಂದ್ರೆ ಹಿಂಗ ಬಂದರು ಯುರೋಪಿಯನ್ ರಾಷ್ಟ್ರದ ಪವರ್ಸ್, ಒಂದು ತಟ್ಟಿಗೆ ವ್ಯಾಪಾರ ಮಾಡಕ್ ಜಾಗ ಕೊಡ್ತೀರಾ ಅಂತ ಬಂದ್ರು. ನಮ್ಗೆ ಗೊತ್ತೈತಿ ನಮ್ಮ ಭಾರತ ದೇಶಕ್ಕೂ ಹಂಗ ಬಂದಾರ. ಇದು ಸಾಂಕೇತಿಕ ಇಲ್ಲ, ಹೌದಾ? ಯೋಮ ಕೊನಾಟ ಅವರು ಈ ಪಾಠ ಬರೆದವರೇ ಕಿಕ್ಯೂ ಪೀಪಲ್ ರೀ ಅವರು. ಯೋಮ ಕೊನಾಟ ಅವರು ಆಫ್ರಿಕನ್ ರೈಟರ್. ಇವರು ತಮ್ಮ ದೇಶಕ್ಕೆ ಆದಂತದ್ದು ಏನಾತು ಮತ್ತೆ ಹೆಂಗ ಅವರಿಗೆ ಫಾರಿನರ್ಸ್ಗೆ ತಾವು ಪಾಠ ಕಲಿಸಿದ್ರು ಅನ್ನುವಂಥದ್ದು ಈ ಪಾಠದಲ್ಲಿ ಬರೀತಾರೆ. ಕೇಳ್ತೈತಿ ಆಣೆ ಬಂದು, ಹೌದಾ? ಎಸ್. ದ ಮ್ಯಾನ್ ಏನ್ ಮಾಡಿದ ಪಾಪ, ಒಳ್ಳೆವಲ್ಲಿವ. ಸೀಯಿಂಗ್ ವಾಟ್ ಸಿಚುವೇಶನ್ ಹಿಸ್ ಫ್ರೆಂಡ್ ವಾಸ್ ಇನ್, ತನ್ನ ಫ್ರೆಂಡ್ ಅಂದ್ರೆ ಆಣೆ ಯಾವ ಸಿಚುವೇಶನ್ ದಲ್ಲಿ ಐತಿ? ಟಾರೆನ್ಷಿಯಲ್ ರೇನ್ ಐತಿ, ಥಂಡರ್ ಸ್ಟಾರ್ಮ್ ಐತಿ, ಹೆವಿ ರೇನ್ ಬೀಳಲಿಕ್ಕೈತಿ, ಗುಡುಗು ಮಿಂಚ್ ಐತಿ. ಅಂತದ್ರೊಳಗೆ ತನ್ನ ಫ್ರೆಂಡ್ ಅದನಲ್ಲ, ಪಾಪ ಕರುಣೆ ತೋರ್ತೈತಿ, ಹೌದಲ್ಲ? ಏನ್ ಮಾಡ್ತೈತಿ? ರಿಪ್ಲೈಡ್, ಮೈ ಡಿಯರ್ ಗುಡ್ ಎಲಿಫೆಂಟ್. ಇಲ್ಲೇ ಮೈ ಡಿಯರ್ ಗುಡ್ ಮ್ಯಾನ್ ಅನ್ನೋದು ಫ್ಲಾಟ್ರಿ ಐತಿ, ಮುಖಸ್ತುತಿ ಐತಿ. ಇಲ್ಲೇ ಮೈ ಡಿಯರ್ ಗುಡ್ ಎಲಿಫೆಂಟ್ ಅನ್ನೋದು ಫ್ಲಾಟ್ರಿ, ಮುಖಸ್ತುತಿ ಇಲ್ಲ, ಪ್ಲೇನ್ ಓಪನ್ ಅದ. ಟ್ರುತ್ ಇದು ಟ್ರುತ್ ಅಲ್ಲ, ಫಾಲ್ಸ್. ಇದು ಇಲ್ಯೂಷನ್, ಭ್ರಮೆ. ಇದು ರಿಯಲ್. ಅದು ಮನುಷ್ಯ ಗುಡ್ ಮ್ಯಾನ್ ಅಂತಾನಲ್ಲ, ಆನೆಗೆ ಗುಡ್ ಮ್ಯಾನ್ ಅಂತ ತಿಳ್ಕೊಂತಾನೆ ಪಾಪ. ಮೈ ಹಟ್ ಈಸ್ ವೆರಿ ಸ್ಮಾಲ್. ಅಯ್ಯೋ ಯಪ್ಪ, ನಾನು ಗುಡ್ಸ್ಲ ಸಾಂದ್ ಐತಪ್ಪ. ಬಟ್ ದೆರ್ ಇಸ್ ರೂಮ್ ಫಾರ್ ಯುವರ್ ಟ್ರಂಕ್ ಅಂಡ್ ಮೈ ಸೆಲ್ಫ್. ಹುಷಾರಾಗಿ, ಜಾಗ ಐತಿ ನಿನ್ನ ಟ್ರಂಕ್ಗೆ ಅಂದ್ರೆ ನಿನ್ನ ಸೊಂಡಿಲಿಗೆ ಮತ್ತು ನನಗ. ಇಷ್ಟಕ್ಕೆ ನಾನು ಗುಡಿಸಲು ಜಾಗ ಅದ, ಸಂದದ. ಅದಕ್ಕೆ ಪ್ಲೀಸ್ ಪುಟ್ ಯುವರ್ ಟ್ರಂಕ್ ಇನ್. ಒಳಗ ನಿನ್ನ ಟ್ರಂಕ್ ಮಾತ್ರ ಇಡಪ್ಪ ಪುಣ್ಯಾತ್ಮ, ನೀ ಬರಬೇಡ. ಅದು ಸ್ವಲ್ಪ ಹಗುರ್ಕಿಡಪ್ಪ. ಧಡಗ್ಗಂತ ನೀನು ಆಣೆ ಬಲಶಾಲಿ ಇರ್ತಕ್ಕಂಥವ ಇಟ್ಬಿಟ್ಟೆ ಅಂದ್ರೆ ನಾನು ಗುಡಿಸಲ ಹಾರ್ಕೊಂಡು ಹೋಗ್ಬೋದು, ಮುರ್ಕೊಂಡು ಹೋಗ್ಬೋದು. ಅದಕ್ಕೆ ಜಂಟ್ಲ್ ಆಗಿ ನಿನ್ನ ತಲೆಯನ್ನ, ನಿನ್ನ ಟ್ರಂಕ್ ಅನ್ನ ಒಳಗಿಡ್ತೀಯಾ ಅಂದ್ರೆ ಮನುಷ್ಯ ಆನೆಗೆ ಹೆಲ್ಪ್ ಮಾಡಕ್ ರೆಡಿ ಆದ. ಒಮ್ಮೊಮ್ಮೆ ಹಿಂಗ ಆಗ್ತೈತಿ.
ಆ ಬೆಂಕಿ ತಗೊಂಡು ಸೆರಗಿನೊಳಗೆ ಕಟ್ಕೊಂಡಂಗ ಆಗ್ತೈತಿ ಬಾಳೆ. The elephant thanked his friend. Thanks pa friend, saying, ಹೆಂಗ ಹೇಳ್ತತಿ, ಯು ಹ್ಯಾವ್ ಡನ್ ಮೀ ಎ ಗುಡ್ ಡೀಡ್. ಡೀಡ್ ಅಂದ್ರೆ ಕೆಲಸ, ನನಗೆ ಒಳ್ಳೆ ಕೆಲಸನ ಮಾಡ್ದೆಪ್ಪ ನೀನು. ಅಂಡ್ ಒನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್. ನನಗ ಮಾಡಿದಂತ ನೀನು ಕೈಂಡ್ನೆಸ್ ಐತಲ್ಲ, ಈ ದಯ ತೋರಿಸಿಯಲ್ಲ ನೀನು, ಗ್ಯಾರಂಟಿ ಈ ದಯನ ನಿನಗ ಒಂದಿನ ವಾಪಸ್ ಕೊಡ್ತೀನಪ್ಪ. ಇದರೊಳಗ ಕೆಟ್ಟ ವಿಚಾರ ಐತಿ ಆಣಿದು, ಮನುಷ್ಯನಿಗೆ ಗೊತ್ತಾಗೋದಿಲ್ಲ, ಮುಗ್ಧ ಅದಾನ. ವಿಷದಿಂದ ಕೂಡಿದಂತ ಒಂದು ಉಂಡೆ ಇದು, ಮನುಷ್ಯ ಕೊಡ್ತೈತೆ, ಅದು ಮನುಷ್ಯ ತಿಂದು ಬಿಡ್ತಾನ, ನಂತರ ಸಾಯ್ತಾನ. ಹಿಂಗತೆ ಅದು. ನಿನ್ನ ಕೈಂಡ್ನೆಸ್ನ ನಿನಗೆ ವಾಪಸ್ ಕೊಡ್ತೀನಪ್ಪ ಒಂದ್ ದಿವಸ, ಉಪಕಾರ ಮಾಡಿದವರಿಗೆ ಉಪಕಾರನ ಮಾಡ್ತೇನಪ್ಪ ನಾನು ಅಂತ ಹೇಳ್ತೈತಿ ಬಾಯಿಂದ, ಬಟ್ ಅಪಕಾರ ಮಾಡ್ತೈತಿ. ಹಾಲುಂಡ ಜನರು ವಿಷವನ್ನೇ ಕಕ್ಕುತ್ತಲಿಹರು ಅಂತ ಒಂದು ಸಿನಿಮಾದೊಳಗ, ರಾಜ್ಕುಮಾರ್ ಸಿನಿಮಾದೊಳಗೆ ಬರ್ತೈತಿ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು ಅಂತೇಳಿ. ಹಂಗ. ಬಟ್ ವಾಟ್ ಫಾಲೋಡ್, ನಡೆದದ್ದೇನು ಹಾಗಾದ್ರ? ಹೇಳಿದ್ದೇನೋ ನಿನಗೆ ಕೈಂಡ್ನೆಸ್ ಅನ್ನ ರಿಟರ್ನ್ ಮಾಡ್ತೀನಿ ಅಂತೇಳಿ, ಆದ್ರ ನಡೆದದ್ದೇನು? ಯಮ ಕೊನಾಟ್ ಅವ್ರು ಹೇಳ್ತಾರ, ಯಾಸ್ ಸೂನ್ ಆಸ್ ದ ಎಲಿಫೆಂಟ್ ಪುಟ್ ಹೀಸ್ ಟ್ರಂಕ್, ಹೀಸ್ ಅಂತಾರ ನೋಡ್ರಿ. ಅಂದ್ರೆ ಅನಿಮಲ್ಸ್ ಆರ್ ಟ್ರೀಟೆಡ್ ಆಸ್ ಹ್ಯೂಮನ್ ಬೀಯಿಂಗ್ಸ್. ಇದಕ್ಕೆ ಏನಂತ ಕರೀತಾರ? ಫೇಬಲ್ ಅಂತ ಕರೀತಾರ. ಏನಾತ ನೋಡು, ಮನುಷ್ಯ ಒಪ್ಪಿಗೆ ಕೊಟ್ಟ ಮೇಲೆ ಸೂಕ್ಷ್ಮವಾಗಿ ತನ್ನ ಸೊಂಡ್ಲನ್ನ ಇಡಬೇಕಾಗಿತ್ತಿಲ್ಲ, ಆಣಿ ಮಾಡಿದ್ದೇನು ನೋಡ್ರಿ. ಯಾಸ್ ಸೂನ್ ಆಸ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ ಸೈಡ್ ದ ಹಟ್, ಸ್ಲೋಲಿ ಹಿ ಪುಷ್ಡ್. ಯಾಸ್ ಸೂನ್ ಆಸ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ ಸೈಡ್ ದ ಹಟ್, ಒಳಗೆ ಇಡ್ತದ ಮೊದಲ, ಇಟ್ಟ ನಂತರ ಸ್ಲೋಲಿ ಹಿ ಪುಷ್ಡ್ ಹಿಸ್ ಹೆಡ್. ಬರೇ ಟ್ರಂಕ್ ಇಡ್ತೀನಂತಂದದ್ದು ಹಗೂರ್ಕ ತನ್ನ ತಲೆನೆಲ್ಲ ಒಳಗಿಡ್ತೈತ್ರಿ. ಹಗೂರ್ಕ ಇಡ್ತೈತೆ ಮೊದಲು. ಸ್ಲೋಲಿ ಹಿ ಪುಷ್ಡ್ ಹೀಸ್ ಹೆಡ್, ಸ್ಲೋಲಿ ಹಿ ಪುಷ್ಡ್ ಹೀಸ್ ಹೆಡ್ ಇನ್ಸೈಡ್. ಟ್ರಂಕ್ ಹೋಗಿ ಈಗ ಹೆಡ್ ಎಲ್ಲ ಹೋಯ್ತು. ಅಂಡ್ ಫೈನಲಿ ಫ್ಲಂಗ್ ಅಂದ್ರೆ ಬೀಸ್ ಒಗದು ಬಿಡೋದು ಹೊರಗ. ಪಾಸ್ಟ್ ಟೆನ್ಸ್ ಆಫ್ ಫ್ಲಿಂಗ್ ಅದು. ಫ್ಲಿಂಗ್ ಅಂದ್ರೆ ಬೀಸಿ ಒಗೆಯೋದ್ರಿ. ಫ್ಲಿಂಗ್ ಕವಣಿ 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 ಕಲ್ಲು ಒಗೆದಂತಾರಲ್ಲ ಹಂಗದ. ಫ್ಲಂಗ್ ದ ಮ್ಯಾನ್ ಔಟ್, ಹೊರಗೆ ಒಗದ್ ಬಿಡ್ತೈತಿ ಮನುಷ್ಯನ್ನ ಹೊರಗೆ ಒಗದ್ ಬಿಡ್ತೈತಿ. ಇನ್ ದ ರೇನ್, ಟಾರೆನ್ಷಿಯಲ್ ರೇನ್ ಒಳಗ ಹೊರಗೆ ಮಳೆಯಾಗ ಮನುಷ್ಯನ ಒಗದು, ಅಂಡ್ ದೆನ್ ಲೇ ಡೌನ್, ಲೈದ ಪಾಸ್ಟ್ ಟೆನ್ಸ್ ಇದು. ಲೈ ಅಂದ್ರೆ ಮಲ್ಕೊಳ್ಳೋದು. ಒಳಗೆ ಹೋಗಿ ತಾನು ಕಂಫರ್ಟೇಬ್ಲಿ ಗುಡ್ಸದ ಒಳಗೆ ಹೋಗಿ ತಾನು ಆರಾಮಾಗಿ ಮಲ್ಕೊಂಡ್ಬಿಡ್ತೈತಿ. ಇನ್ಸೈಡ್ ಹಿಸ್ ಫ್ರೆಂಡ್ಸ್ ಹಟ್, ಮನುಷ್ಯನ ಗುಡಿಸಲೊಳಗ ತಾನು ಮಲ್ಕೊಂತೈತಿ, ಮನುಷ್ಯನ ಬೀಸಿ ಹೊರಗೆ ಮಳೆಯಾಗ ಹೋಗಿತೈತಿ. ಮತ್ತೊಂದಿಷ್ಟು ಹೇಳ್ತೈತಿ, ಸೇಯಿಂಗ್ ಮೈ ಡಿಯರ್ ಗುಡ್ ಫ್ರೆಂಡ್, ಅಯ್ಯೋ ನನ್ನ ಒಳ್ಳೆಯ ಗೆಳೆಯನೇ ಅಂತೈತಿ ಆನೆ ಮನುಷ್ಯ. ಒಳ್ಳೆ ಗೆಳೆಯ ಹೆಂಗ್ ಮಾಡ್ಬೇಕಾ ಇದು? ಏನ್ ಹೇಳ್ತೈತಿ ಮನುಷ್ಯಾಗಂದ್ರೆ, ಯುವರ್ ಸ್ಕಿನ್ ಈಸ್ ಹಾರ್ಡರ್ ದ್ಯಾನ್ ಮೈನ್. ಅಯ್ಯೋ ಅಯ್ಯೋ ಅಯ್ಯೋ, ಓ ಮನುಷ್ಯನೇ, ನಿನ್ನ ಸ್ಕಿನ್ ನನ್ನ ಸ್ಕಿನ್ಕಿಂತ ಹೆಚ್ಚು ಹಾರ್ಡ್ ಐತಪ್ಪ ಇರ್ತೈತೆ ಅರೆ ಮನುಷ್ಯನ ಸ್ಕಿನ್. ಹಿಂಗಾರೆ ಅದಕ್ಕೆ ಅಂತಾರ ಮೈಟ್ ಈಸ್ ರೈಟ್ ಅಂತಾರ. ಶಕ್ತಿ ಏನ್ ಮಾಡ್ತತಿ ಅದು ಸರಿನೇ. ಯುವರ್ ಸ್ಕಿನ್ ಈಸ್ ಹಾರ್ಡರ್ ದ್ಯಾನ್ ಮೈನ್ ಅಂಡ್ ಯಾಸ್ ದೇರ್ ಇಸ್ ನಾಟ್ ಇನಫ್ ರೂಮ್ ಫಾರ್ ಬೋತ್ ಆಫ್ ಅಸ್. ಈ ರೂಮ್ನೊಳಗೆ, ಯಾಸ್ ಅಂದ್ರೆ ಬಿಕಾಸ್, ಈ ರೂಮಿನೊಳಗ ದೇರ್ ಇಸ್ ನಾಟ್ ಇನಫ್ ಸ್ಪೇಸ್ ಫಾರ್ ಬೋತ್ ಆಫ್ ಅಸ್. ನಿನಗ ಮತ್ತು ನನಗ ಇಬ್ಬರಿಗೂ ಸಾಕಾಗುವಷ್ಟು ರೂಮ್ ಅಂದ್ರೆ ಸ್ಥಳ. ರೂಮ್ ಅಂದ್ರೆ ನೀವು ಕೊಠಡಿ ಕೋಲಿ ಅಂತ ತಿಳ್ಕೊಬೇಡ. ಇಲ್ಲ, ನಿನಗ ಮತ್ತು ನನಗ ಇಬ್ಬರಿಗೂ ಸಾಕಾಗುವಷ್ಟು ಜಾಗ ಇಲ್ಲದ್ರಿಂದ ನಿನ್ನ ಸ್ಕಿನ್ ಸ್ವಲ್ಪ ನನ್ಕಿಂತ ಹೆಚ್ಚು ಹಾರ್ಡರ್ ಇರುವುದರಿಂದ, ನನ್ನ ಸ್ಕಿನ್ ಸಾಫ್ಟ್ ಇರೋದ್ರಿಂದ ನಾವು ಒಳಗಿರ್ತೀನಿ, ನೀವು ಹೊರಗೆ ಹೋಗು. ಎರಡು ರೀಸನ್, ಒಂದು ಇಬ್ಬರಿಗೂ ಜಾಗ ಇಲ್ಲ, ಇನ್ನೊಂದು ನಿನ್ನ ಸ್ಕಿನ್ ಹಾರ್ಡರ್ ಐತಿ. ಯು ಕ್ಯಾನ್ ಅಫೋರ್ಡ್ ಟು ರಿಮೇನ್, ನಿನಗೆ ಸಾಧ್ಯತೆ ಐತಿ. ರಿಮೇನ್ ಇನ್ ದ ರೇನ್, ನಿನಗ ಸಾಮರ್ಥ್ಯ ಇದೆ, ಕೆಪಾಸಿಟಿ ಇದೆ. ಅಫೋರ್ಡ್ ಅಂದ್ರೆ ಕೆಪಾಸಿಟಿ ಇರೋದು. ಟು ರಿಮೇನ್ ಇನ್ ದ ರೇನ್, ಮಳೆಯೊಳಗೆ ಉಳ್ಕೊಳ್ತಕ್ಕಂಥ ಕೆಪಾಸಿಟಿ ನಿನಗದ. ಯಾಕಂದ್ರೆ ನಿನ್ನ ಸ್ಕಿನ್ ಹಾರ್ಡ್ ಐತಿ.
ನನ್ನ ಸ್ಕಿನ್ ಸಾಫ್ಟ್ ಅದ, ನನಗೆ ಕೆಪಾಸಿಟಿ ಇಲ್ಲ, ಅದಕ್ಕೂ ನಾವು ಒಳಗಿರ್ತೀನಿ ಗೆಳೆಯ, ನೀನು ಮಳೆ ಆಗಿರು ಗೆಳೆಯ. ವೈಲ್ ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೆಲಿಕೇಟ್ ಸ್ಕಿನ್, ಇದ್ರದ್ದೇನು ಡೆಲಿಕೇಟ್ ಐತಂತಪ್ಪ ಸ್ಕಿನ್, ನಂದು ಡೆಲಿಕೇಟ್ ಸೂಕ್ಷ್ಮ ಐತಪ್ಪ ನನ್ನ ಸ್ಕಿನ್ ನಾ ಒಳಗಿದ್ದು ಪ್ರೊಟೆಕ್ಟ್ ಮಾಡ್ಕೋತೀನಿ. ಎದರಿಂದ? ಫ್ರಾಮ್ ದ ಹೇಲ್ ಸ್ಟಾರ್ಮ್, ಈ ಆಲಿಕಲ್ಲು ಮಳೆ ಬೀಳುತ್ತಲ್ಲ. ಒಂದ್ಸಲ ಏನಂತಾರ ಶಬ್ದ ನೋಡ್ರಿ ಇಲ್ಲೇ, ಒಂದ್ಸಲ ಏನಂತಾರ್ರಿ, ಥಂಡರ್ ಸ್ಟಾರ್ಮ್ ಅಂತಾರ, ಗುಡುಗು ಮಿಂಚು. ಒಂದ್ಸಲ ಟೊರೆನ್ಷಿಯಲ್ ಹೆವಿ ರೇನ್. ಇಲ್ಲೊಂದೇನು ಬರ್ತೈತೆ ನೋಡ್ರಿ, ಐ ವಾಂಟ್ ಟು ಪ್ರೊಟೆಕ್ಟ್ ಮೈ ಡೆಲಿಕೇಟ್ ಸ್ಕಿನ್ ಫ್ರಮ್ ದ ಹೇಲ್ ಸ್ಟಾರ್ಮ್ ಅಂತಾರ. ಹೇಲ್ ಸ್ಟಾರ್ಮ್ ಅಂದ್ರೆ ಆಣೆಕಲ್ಲು ಮಳೆ. ಹೌದಾ? ಎಸ್, ನಂದು ಸ್ಕಿನ್ ಸಾಫ್ಟ್ ಇದೆ, ನಾನು ಒಳಗಿರ್ತೇನೆ ಗುಡಿಸಲದಲ್ಲಿ, ನಿಂದು ಸ್ಕಿನ್ ಹಾರ್ಡರ್ ಇದೆ, ಹಾಗಾಗಿ ನೀವು ಮಳೆಯಾಗ ಬಿದ್ದುಕೋ. ಏನ್ ಹೇಳತ್ರಿ ಇಲ್ಲೇನ ಹೇಳ್ತಲ್ಲ ಎಲಿಫೆಂಟ್, ಯು ಹ್ಯಾವ್ ಡನ್ ಮೀ ಎ ಗುಡ್ ಡೀಡ್, ಡೀಡ್ ಅಂದ್ರೆ ಕೆಲಸ. ಒನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್, ಒಂದಿನ ಬರಲಿ ನಿನಗ ನೀನು ತೋರಿಸಿದ ದಯೆಯನ್ನು ನಾನು ಹೊಳ್ಳಿ ನಿನಗೆ ತೋರಿಸ್ತೀನಿ. ಒಂದು ದಿನ ಅಲ್ಲ, ಒಂದು ಕ್ಷಣದೊಳಗ ಕೈಂಡ್ನೆಸ್ ಅಲ್ಲ, ಕ್ರಿಯಲ್ಟಿ ತೋರಿಸ್ತದ. ಹಾಲನ್ನು ಕುಡಿದ ಜನರು ಹೇಳಿದ್ನಲ್ಲಿ ಆ ತರಹ ಮನುಷ್ಯನಿಗೆ ದಿಕ್ಕು ದೋಚಲಿಲ್ಲ, ಏನ್ ಮಾಡ್ಬೇಕಪ್ಪ ಅಂತ ಹೇಳಿ. ದ ಮ್ಯಾನ್ ಸೀಯಿಂಗ್ ವಾಟ್ ಹೀಸ್ ಫ್ರೆಂಡ್ ಹ್ಯಾಡ್ ಡನ್ ಟು ಹಿಮ್, ಅಯ್ಯೋ ನನ್ನ ಗೆಳೆಯ ಅಂತ ನಾ ಅನ್ಕೊಂಡ್ರೆ ಏನ್ ಮಾಡಿದ್ನಪ್ಪ ನನಗಿವ, ಅಯ್ಯೋ ಏನಾಯ್ತದು ಅಂತೇಳಿ ಸ್ಟಾರ್ಟೆಡ್ ಟು ಗ್ರಂಬಲ್, ಚೀರಾಡಕ್ ಸ್ಟಾರ್ಟ್ ಮಾಡ್ತಾನ. ಅಯ್ಯೋ ನನ್ ಗುಡಿಸಲ ನನ್ನ ಗೆಳೆಯ ಅಂತ ಅನ್ಕೊಂಡೆ, ಇವ ನನ್ನ ಎನಿಮಿ, ನನ್ ಹಿಂಗ್ ಮೋಸ ಮಾಡದ, ಅಯ್ಯೋ ಅಯ್ಯೋ ಅಂತ ಗ್ರಂಬಲ್ ಹೆಂಗ್ ಮಾಡ್ತಾನ. ಇಷ್ಟೊತ್ತಿಗೆ ಏನಾಗ್ತದ ಅದಲ್ಲ, ಸ್ಟಾರ್ಟೆಡ್ ಮಾಡಿದನ್ರಿ. ಅವಾಗ ಏನ್ ಮಾಡ್ತಾವ, ದ ಅನಿಮಲ್ಸ್ ಇನ್ ದ ನಿಯರ್ ಬೈ ಫಾರೆಸ್ಟ್ ಹರ್ಡ್ ದ ನಾಯ್ಸ್, ಎಲ್ಲ ಉಳ್ಕದ್ದ ಅನಿಮಲ್ಸ್ ಗಳಿದ್ದವಲ್ಲ ಮನುಷ್ಯ ಚೀರಾಡೋದನ್ನ ಕೇಳಿಸ್ಕೊಂತವ. ಅಂಡ್ ಕೇಮ್ ಟು ಸಿ ವಾಟ್ ವಾಸ್ ದ ಮ್ಯಾಟರ್. ಹೌದಲ್ರಿ? ಏನಾಗ್ತದ, ಬಂದವಪ್ಪ, ಏನೈತಪ್ಪ, ಹೌದಲ್ರಿ, ಆ ಮ್ಯಾಟರ್ ಏನೈತಿ ನೋಡಿದ್ರಾತು ಅಂತ ತಿಳ್ಕೊಂಡು ಬರ್ತದ ನೋಡ್ರಿ. ವಾಟ್ ವಾಸ್ ದ ಮ್ಯಾಟರ್, ಏನ್ ಜಗಳ ಇದು ನೋಡಿದ್ರಾತು ಅಂತ ಬರ್ತಾವ ನೋಡ್ರಿ. ವಾಟ್ ವಾಸ್ ದ ಮ್ಯಾಟರ್. ಆಲ್ ಸ್ಟೂಡ್ ರೌಂಡ್, ಸುತ್ತಲೂ ನಿಲ್ತಾವ ಎಲ್ಲ ಪ್ರಾಣಿಗಳು. ಅಲ್ಲೊಂದು ಜಗಳ ನಡೆದಿತ್ತು ಮನುಷ್ಯ ಮತ್ತು ಆನೆ ಮಧ್ಯದಲ್ಲಿ. ಆಲ್ ಸ್ಟೂಡ್ ಅರೌಂಡ್ ಲಿಸ್ನಿಂಗ್ ಟು ದ ಹೀಟೆಡ್ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಮ್ಯಾನ್ ಅಂಡ್ ಹೀಸ್ ಫ್ರೆಂಡ್, ಅಂದ್ರೆ ಎಲಿಫೆಂಟ್. ಇಲ್ಲೈತೆ ನೋಡಿ ದ ಎಲಿಫೆಂಟ್. ಎಲ್ಲಾರ ನಿಂತರು ಒಂದು ಹೀಟೆಡ್ ಆರ್ಗ್ಯುಮೆಂಟ್ ಇತ್ತು, ಜೋರಾಗಿ ವಾದ ವಿವಾದ ಮಾಡ್ತಿದ್ರು. ನನ್ ಜಾಗ ಅದು, ನಂದಿದು ಅಂತ. ಇವ್ರ ವಾದವನ್ನು ನೋಡ್ಕೊಂತ ಸುತ್ತಲೂ ಎಲ್ಲ ಅನಿಮಲ್ಸ್ ನಿಂತವೆ. ಇನ್ ದಿಸ್ ಟರ್ಮಾಯಿಲ್, ಟರ್ಮಾಯಿಲ್ ಅಂದ್ರೆ ಡಿಸ್ಟರ್ಬೆನ್ಸ್, ಗದ್ದಲಾಗ್ಲಿಕ್ಕತ್ತಲ್ಲ, ಸೌಂಡ್ ಆಗ್ಲಿಕ್ಕತ್ತು. ದ ಲಯನ್ ಕೇಮ್ ಅಲಾಂಗ್ ರೋರಿಂಗ್, ಕಿಂಗ್ ಆಫ್ ಫಾರೆಸ್ಟ್ ಲಯನ್ ಬಂದ್ಬಿಡುತ್ತೆ ಅಲ್ಲಿಗೆ. ಏನು, ಅಂಡ್ ಸೆಡ್ ಇನ್ ಅ ಲೌಡ್ ವಾಯ್ಸ್, ಕಿಂಗ್ ಅಲ್ಲದು, ಏನ್ ಹೇಳ್ತೈತೆ ಲಯನ್ ಈ ಮನುಷ್ಯನಿಗೆ ಮತ್ತು ಎಲಿಫೆಂಟ್ಗೆ, ಡೋಂಟ್ ಯು ಆಲ್ ನೋ, ಹೇ ನಿಮ್ಗೆಲ್ಲರಿಗೂ ಗೊತ್ತಿಲ್ಲನಪ್ಪ, ನಿನಗೆ ಎಲಿಫೆಂಟ್ಗ ಮತ್ತು ಮನುಷ್ಯನಿಗೆ ನಿನಗೆ ಗೊತ್ತಿಲ್ಲನೇ ಇದು ಏನಂತಂದ್ರೆ, ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್, ನಾನು ಕಾಡಿನ ರಾಜ ಅನ್ನೋದು ನಿಮಗೆ ಗೊತ್ತಿಲ್ಲೇನೋ. ಹೌ ಡೇರ್, ಎಷ್ಟೊಂದು ಧೈರ್ಯ ರೀ ನಿಮ್ಮಿಬ್ಬರಿಗೇನು, ಎನಿವನ್ ಡಿಸ್ಟರ್ಬ್ ದ ಪೀಸ್ ಆಫ್ ಮೈ ಕಿಂಗ್ಡಮ್, ನಾನು ಕಿಂಗ್ಡಮ್ ನಲ್ಲಿ ಇರ್ತಕ್ಕಂಥ ಪೀಸ್ ಅನ್ನ ನೀನು, ಟ್ರ್ಯಾಂಕ್ಯುಲಿಟಿಯನ್ನ ನೀ ಹಾಳು ಮಾಡ್ತೀವಿ. ಎಷ್ಟೊಂದು ಧೈರ್ಯ ನಿಮ್ಮಿಬ್ಬರಿಗೇನು, ಯಾಕೆ ಜಗಳ ಮಾಡ್ತೀರಿ ನೀವು? ಲಯನ್ ಕಿಂಗ್ ಆಫ್ ಫಾರೆಸ್ಟ್ ಗದರಿಸ್ತಾ ಇದ್ರು. ಆನ್ ಹಿಯರಿಂಗ್ ದಿಸ್, ಅಂದ್ರೆ ಲಯನ್ ಈ ರೀತಿ ಗದರಿಸೋದನ್ನು ನೋಡಿದಂತ ಎಲಿಫೆಂಟ್, ಕೇಳಿದಂತ ಎಲಿಫೆಂಟ್, ಹೂ ವಾಸ್ ಒನ್ ಆಫ್ ದಿ ಹೈ ಮಿನಿಸ್ಟರ್ಸ್ ಇನ್ ದ ಜಂಗಲ್ ಕಿಂಗ್ಡಮ್. ಎಲಿಫೆಂಟ್ ಸಾದಾ ಅಲ್ಲ, ಹೂ ವಾಸ್ ಒನ್ ಆಫ್ ದಿ ಹೈ ಮಿನಿಸ್ಟರ್ಸ್ ಇನ್ ದ ಜಂಗಲ್
ಜಂಗಲ್ ಕಿಂಗ್ಡಮ್. ಆ ಜಂಗಲ್ ಕಿಂಗ್ಡಮ್ ಅಂತಕ್ಕಂಥದ್ರೊಳಗ ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ ಎಲ್ಲ ಇರ್ತಾರೆ. ಎಲಿಫೆಂಟ್ ಕೂಡ ಒನ್ ಆಫ್ ದ ಹೈ ಮಿನಿಸ್ಟರ್ಸ್, ಅದು ಕೂಡ ಒನ್ ಆಫ್ ದ ಮಿನಿಸ್ಟರ್ಸ್. ಎಲಿಫೆಂಟ್ ಕೂಡ ಜಂಗಲ್ ಕಿಂಗ್ಡಮ್, ಆ ಕಿಂಗ್ಡಮ್ದೊಳಗ ಎಲಿಫೆಂಟ್ ಕೂಡ ಒನ್ ಆಫ್ ದ ಹೈ ಮಿನಿಸ್ಟರ್ಸ್. ಆ ಎಲಿಫೆಂಟ್ ಏನ್ ಡಿಸ್ಟರ್ಬೆನ್ಸ್ ಇದು ಅಂತ ಕೇಳಿದಂತ ಕಿಂಗ್ ಆಫ್ ಫಾರೆಸ್ಟ್ ಲಯನ್ ಏನ್ ರಿಪ್ಲೈ ಮಾಡ್ತತಿ ಅಂದ್ರೆ ಗೊತ್ತಾಗ್ತತಿ ನಮಗಿದು. ಆನ್ ಹಿಯರಿಂಗ್ ದಿಸ್, ಇಲ್ಲಿ ಕಮಾಂಡ್ ಕೊಡ್ಬೇಕಾಗಿತ್ತು ಅಂತ ಅನ್ಸ್ತದ. ದ ಎಲಿಫೆಂಟ್ ಹೂ ವಾಸ್ ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಇನ್ ದ ಜಂಗಲ್ ಕಿಂಗ್ಡಮ್, ಏನ್ ಉತ್ತರ ಕೊಡ್ತತಿ ಎಲಿಫೆಂಟ್? ರಿಪ್ಲೈಡ್ ಇನ್ ಎ ಸೂದಿಂಗ್ ವಾಯ್ಸ್. ಹೆಂಗ್ ರಿಪ್ಲೈ ಕೊಡ್ತತಿ ಅಂದ್ರೆ, ಲಯನ್ ಸಿಟ್ಟು ಕಡಿಮೆ ಆಗ್ಬೇಕು. ಸೂತ್ ಅಂದ್ರೆ ಸಮಾಧಾನ ಮಾಡು, ಸಮಾಧಾನ ಮಾಡುವಂತ ವಾಯ್ಸ್ನೊಳಗ ಮಾತಾಡ್ತತಿ ಎಲಿಫೆಂಟ್. ರೊಚ್ಚಿಗೆ ಎದ್ದಿರ್ತತಿ ಮನುಷ್ಯನ ಕೂಡ, ರೊಚ್ಚಿಗೆ ಹೇಳೋದಿಲ್ಲ ಕಿಂಗ್ ಎಲಿಫೆಂಟ್, ಲಯನ್ ಕೂಡ ಸಮಾಧಾನದಿಂದ ಮಾತಾಡ್ತೈತೆ. ಬಹಳ ಚೆನ್ನಾಗಿ ಹೇಳ್ತೈತೆ. ಎಂಥದ್ದು ಸೆಟ್ಟಿದ್ರು ಕೂಲ್ ಆಗಿ ಸ್ಟೈಲ್ ಆಗಿ ಮಾಡ್ತಿರ್ತಾರೆ ಒಬ್ಬೊಬ್ರು. ಹೌದಲ್ಲ, ಆ ತರಹ ಟ್ರಿಕ್ ಅದು, ಆಕ್ಟಿಂಗ್ ಅದರಿ, ಟ್ರಿಕ್ಕಿಂಗ್ ಅದರಿ. ಎ ಸೂದಿಂಗ್ ವಾಯ್ಸ್ ಒಳಗೆ ಮಾತಾಡ್ತೈತಿ. ಏನು? ಅಂಡ್ ಸೆಡ್, ಎಲಿಫೆಂಟ್ ಮಾತಾಡ್ತೈತಿ ಲಯನ್ಗ, ಟ್ರಿಕ್ ಯೂಸ್ ಮಾಡ್ತೈತಿ, ಮೋಸ. ಮೈ ಲಾರ್ಡ್, ಯಾಕಂದ್ರೆ ಕಿಂಗ್ ಅಲ್ಲ. there is no disturbance of the peace in our kingdom. ಇಲ್ಲ ಸರ್, ಸಮಾಧಾನ ಮಾಡ್ತೈತಿ. ಡಿಸ್ಟರ್ಬೆನ್ಸ್ ಮಾಡಿಲ್ಲ ಸರ್. I have only been having a little discussion with my friend. ನನ್ನ ಫ್ರೆಂಡ್ ಇದಾನಲ್ಲ ಇವ ಮನುಷ್ಯರೇ, ಅವನು ಕೂಡ ಒಂದು ಸ್ವಲ್ಪ ನಾನು ಡಿಸ್ಕಷನ್ ಮಾಡಕತ್ತಿದ್ದಂತೈತಿ, ಜಗಳ ಮಾಡಕತ್ತಿದ್ದೆ ಅಂತ ಅನ್ನೋದಿಲ್ಲ. ವಿತ್ ಮೈ ಫ್ರೆಂಡ್ ಅಂತೈತಿ. ಮತ್ತೆ ಹಿಯರ್ ಯಾಸ್ ಟು ಅಂದ್ರೆ ರಿಗಾರ್ಡಿಂಗ್, ಅದಕ್ಕೆ ಸಂಬಂಧಿಸಿ ನಾನು ಸ್ವಲ್ಪ ಡಿಸ್ಕಷನ್ ಮಾಡಕತ್ತಿದ್ದೆ. ಎದಕ್ಕೆ ಸಂಬಂಧಿಸಿ ಅಂತಂದ್ರೆ ಸರ್, ದ ಪೊಸೆಷನ್ ಆಫ್ ದಿಸ್ ಲಿಟಲ್ ಹಟ್. ಪೊಸೆಷನ್ ಅಂದ್ರೆ ಮಾಲೀಕತ್ವ. ಲಿಟಲ್ ಹಟ್, ಈ ಸಣ್ಣದೊಂದು ಗುಡಿಸಲದಲ್ಲ, ಇದ್ರ ಮಾಲೀಕರು ನಾನು ಏನು ನೀನು ಅನ್ನೋದ್ರ ಬಗ್ಗೆ ನನ್ನ ಫ್ರೆಂಡನ ಜೊತೆಗೆ ಸ್ವಲ್ಪ ಡಿಸ್ಕಷನ್ ಮಾಡಕತ್ತಿದ್ದೆ ಸರ್. ಪೀಸ್ ಏನು ಡಿಸ್ಟ್ರಾಯ್ ಮಾಡಿಲ್ಲ, ಹೌದಲ್ಲ. ವಿಚ್ ಯುವರ್ ಲಾರ್ಡ್ಶಿಪ್ ಸೀಸ್ ಮೀ ಅಕ್ಯುಪೈಯಿಂಗ್. ಈ ಸದ್ಯಕ್ಕೆ ನೀವು ನೋಡ್ತೀರಿ ಸರ್, ಯುವರ್ ಲಾರ್ಡ್ಶಿಪ್ ಅಂದ್ರೆ ವಿಚ್ ಯು ಅಂದಂಗ, ಯುವರ್ ಆನರ್ ಅಂತೀವಲ್ಲ ಕೋರ್ಟ್ನಾಗ, ಯುವರ್ ಲಾರ್ಡ್ಶಿಪ್ ಅಂದ್ರೆ ಯು ಅಂದಂಗ. ಯು ಸಿ, ಈಗ ಯು ಆದ್ರೆ ಸಿ ಆಗ್ತೈತಿ, ಯುವರ್ ಲಾರ್ಡ್ಶಿಪ್ ಅಂದ್ರೆ ಥರ್ಡ್ ಪರ್ಸನ್ ಆಗ್ತೈತಿ, ಅದಕ್ಕೆ ಸೀಸ್ ಬರ್ತೈತಿ. ಯುವರ್ ಲಾರ್ಡ್ಶಿಪ್ ಸೀಸ್ ಮೀ ಅಕ್ಯುಪೈಯಿಂಗ್. ನಾನೇನ್ ಮಾಡೇನ್ರಿ, ಈಗ ಈ ಗುಡಿಸಲದೊಳಗನ ಮಲ್ಕೊಂಡಿನೇಲ್ರಿ, ಇದನ್ನ ಅಕ್ಯುಪೈ ಮಾಡ್ಕೊಂಡನೇಲ್ರಿ, ಖಾಲಿ ಜಾಗ ನಾ ಅಕ್ಯುಪೈ ಮಾಡ್ಕೊಂಡನೇಲ್ರಿ, ಆದ್ರಿಂದ ಗುಡಿಸಲ ಯಾರ್ದಾಗತ್ರಿ? ಹಂಗ ಇತ್ರಿ ಅದು. ಯುರೋಪಿಯನ್ ಸಿಸ್ಟಮ್ ಹೆಂಗಿತ್ತಂದ್ರೆ, ಯಾರು ಖಾಲಿದ್ದ ಜಾಗನ ಅಕ್ಯುಪೈ ಮಾಡ್ಕೊಂತಾರಲ್ಲ ಆ ಜಾಗ ಅವ್ರದೇ ಅನ್ನುವಂಥದ್ದೊಂದು ಇತ್ತು ಅವ್ರದೊಂದು. ಅದಕ್ಕೆ ಎಕ್ಸ್ಪಾನ್ಷನ್ ನೀತಿ ಅವ್ರದ್ದು. ಅದಕ್ಕೆ ನೀವು ನೋಡ್ತೀರಿ, ಈಗ ಗುಡಿಸೋದು ಒಳಗೆ ಯಾರಿದ್ದಾರೆ, ಜಾಗ ಯಾರು ಅಕ್ಯುಪೈ ಮಾಡ್ಕೊಂಡಿರ, ಹಾಗಾದ್ರಿಂದ ಜಾಗ ನಂದು ಹೌದಲ್ರಿ ಇದು, ಆ ಮನುಷ್ಯ ತಂದು ಅಂತಂತಾನೆ. ಹಿಂಗಾಗಿ ಅವನ ನನ್ಗ ನಡಬರ್ಕ ಸ್ವಲ್ಪ ಡಿಸ್ಕಷನ್ ಇತ್ತು ಸರ್. ಏನು ಡಿಸ್ಟರ್ಬೆನ್ಸ್ ಮಾಡಿಲ್ಲ ಸರ್. ಒಂದ್ ತಟ್ಟಗೆ ಕ್ಲೂ ಕೊಡ್ತಾನ, ಏನು, ಈ ಗುಡಿಸಲು ನಂದು ಅನ್ನುವಂಥದ್ದು ಕ್ಲೂ ಯಾರಿಗೆ ಕೊಡ್ತಾನ? ಕಿಂಗ್ ಆಫ್ ಫಾರೆಸ್ಟ್ ಲಯನ್ ಕೊಡ್ತಾನ. ಯಾರು? ಎಲಿಫೆಂಟ್ ಕೊಡ್ತಾ ಇದ್ರು. ಆವಾಗ ಲಯನ್ ಮಾತಾಡ್ತದ ನೋಡ್ರಿ. ದ ಲಯನ್ who wanted to have peace and tranquility in his kingdom. ಇದು ಈಗ ನನಗನಿಸಿದ ಮಟ್ಟಿಗೆ ಅಂದ್ರೆ ಇಲ್ಲಿದು ಬರೋದಿಲ್ಲ, ಕೊಟೇಶನ್ ಮಾರ್ಕ್ ಇಲ್ಲಿ ಬರೋದಿಲ್ರಿ ಇದು. ಇಲ್ಲ, ತಪ್ಪಿ ಬಂದೈತೆ ಅದು, ಹೌದಲ್ಲ. ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಅಂಡ್ ಟ್ರಾಂಕ್ಯುಲಿಟಿ. ಲಯನ್ ಏನ್ ಬೇಕಾಗಿತ್ತು? ಪೀಸ್ ಅಂಡ್ ಟ್ರಾಂಕ್ಯುಲಿಟಿ ಬೇಕಾಗಿತ್ತು. ಎರಡು ಒಂದೇ ಮೀನಿಂಗ್, ಪೀಸ್ ಅಂದ್ರೆ ಒಂದೇ, ಟ್ರಾಂಕ್ಯುಲಿಟಿ ಒಂದ್ರೆ. ಇನ್ ಹಿಸ್ ಕಿಂಗ್ಡಮ್ ರಿಪ್ಲೈಡ್ ಇನ್ ಎ ನೋಬಲ್ ವಾಯ್ಸ್. ಯಾರಿಗೆ ರಿಪ್ಲೈ ಮಾಡ್ತತಿ? ಎಲಿಫೆಂಟ್. ಇಷ್ಟೊತ್ತನ ಹೇಳ್ತಲ್ಲ ಅದು, ನಾನು ಜಸ್ಟ್ ಒಂದು ಲಿಟಲ್ ಡಿಸ್ಕಷನ್ ಮಾಡಕತ್ತಿದ್ದೆ ನನ್ನ ಫ್ರೆಂಡ್ ಜೊತೆಗೆ, ಆಸ್ ಟು ರಿಗಾರ್ಡಿಂಗ್ ದ ಪೊಸೆಷನ್ ಆಫ್ ದಿಸ್ ಲಿಟಲ್ ಹಟ್ ಅಂತ ಹೇಳಿದಂತ ಎಲಿಫೆಂಟ್ ಲಯನ್ ಏನ್ ರಿಪ್ಲೈ ಮಾಡ್ತತಿ?
ಇನ್ ಅ ನೋಬಲ್ ವಾಯ್ಸ್. ಲಯನ್ ಅಂದ್ರೆ ಕಿಂಗ್ ಆಫ್ ಫಾರೆಸ್ಟ್ ಅಲ್ಲ, ಬೆಗ್ಗರ್ ತರ ಮಾತಾಡ್ತೈತೆ. ನೋಬಲ್ ವಾಯ್ಸ್ ತೊಳಗ, ಗ್ರೇಟ್ ವಾಯ್ಸ್ ತೊಳಗ ಮಾತಾಡ್ತೈತಿ. ಏನು? ಐ ಕಮಾಂಡ್ ಮೈ ಮಿನಿಸ್ಟರ್ಸ್ to appoint a commission of inquiry to go thoroughly into this matter and report accordingly. ಇದೊಂದು ಆರ್ಡರ್. ಅಂದ್ರೆ ಏನ್ರಿ? ಐ ಕಮಾಂಡ್ ಮೈ ಮಿನಿಸ್ಟರ್ಸ್, ನೀವೆಲ್ಲ ಹೈ ಮಿನಿಸ್ಟರ್ಸ್ ಅದಿರಪ್ಪ, ನಿಮ್ಗೆಲ್ಲ ನಾನೊಂದು ಆರ್ಡರ್ ಮಾಡ್ತೀನಿ ನೋಡ್ರಿ. ಏನಂತಂದ್ರೆ ನೀವೆಲ್ಲ ಒಂದು ಅಪಾಯಿಂಟ್ ಮಾಡ್ರಿ ಎ ಕಮಿಷನ್ ಆಫ್ ಇನ್ಕ್ವೈರಿ, ಒಂದು ಪಂಡಿತರ ಸಭೆ. ಕಮಿಷನ್ ಅಂದ್ರೆ ಆ ಪಂಡಿತರ ಸಭೆ ಏನ್ ಮಾಡ್ಬೇಕು? ಇನ್ಕ್ವೈರಿ ಮಾಡ್ಬೇಕದು. ಏನ್ ಇನ್ಕ್ವೈರಿ ಮಾಡ್ಬೇಕು? ಟು ಗೋ ಥರೋಲಿ ಇನ್ ಟು ದಿಸ್ ಮ್ಯಾಟರ್. ನಿಮ್ದಿಬ್ಬರದ್ದು ಏನ್ ಜಗಳ ಅದಲ್ಲ, ಈ ಜಗಳನ ಸ್ಟಡಿ ಮಾಡಿಬಿಟ್ಟು ಯಾರ್ದು ಸರಿ, ಆ ಗುಡ್ಸಲ ಯಾರಿಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು ನನಗೆ ರಿಪೋರ್ಟ್ ಕೊಡ್ರಿ ನೀವು. ಎಸ್, ಅಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ, ಆ ಪ್ರಕಾರ ನನಗೆ ರಿಪೋರ್ಟ್ ಕೊಡ್ರಿ. ಹೈ ಕಮಿಷನರ್ಸ್ ಇದಾರಲ್ಲ, ಸಾರಿ ಮಿನಿಸ್ಟರ್ಸ್ ಇದಾರಲ್ಲ, ಮಿನಿಸ್ಟರ್ಸ್ಗೆ ಒಂದು ಆರ್ಡರ್ ಮಾಡ್ತದೆ. ಎದರ ಸಲುವಾಗಿ? ಅಪಾಯಿಂಟ್ ಕಮಿಷನ್ ಆಫ್ ಎನ್ಕ್ವೈರಿ. ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಒಂದು ಪಂಡಿತರ ಗುಂಪು ಮಾಡ್ರಿ. ಆ ಕೇಸ್ ಅವ್ರಿಗೆ ಥರೋ ಆಗಿ ಸ್ಟಡಿ ಮಾಡಕ್ ಹೇಳ್ರಿ. ಲಾಸ್ಟ್ ಏನ್ ರಿಸಲ್ಟ್ ಆಗ್ತಕ್ಕಂಥ ಫೈಂಡಿಂಗ್ಸ್ ಅಂತ ಕರೀತಾರ. ಅದನ್ನ ರಿಸಲ್ಟ್ ಏನ್ ಬರ್ತಲ್ಲ ಅದನ್ನ ನನಗೆ ರಿಪೋರ್ಟ್ ಮಾಡ್ರಿ ಏನಾ ಅಂತೇಳಿ ಲಯನ್ ಎಲಿಫೆಂಟ್ಗೆ ಹೇಳ್ತದ. ಎಲಿಫೆಂಟ್ಗೆ ಹೇಳ್ತೈತಿ. ಇದು ಒಂದು ನೀವು ನೋಡ್ಬೋದು ಇಲ್ಲಿ. ಎನ್ಕ್ವೈರಿ ಕಮಿಷನ್ ಮಾಡು ಅಂತ ತಿಳ್ಕೊಂಡು ಮನುಷ್ಯನಿಗೆ ಹೇಳೋದಿಲ್ರಿ, ಯಾರು ದಬ್ಬಾಳಿಕೆ ಮಾಡ್ತಾರ ಅವ್ರಿಗೆ ಹೇಳ್ತೈತಿ. ಇಲ್ಲೆಲ್ಲ ಒಂದು ಅನಿಮಲ್ ಇನ್ನೊಂದು ಅನಿಮಲ್ ಅನ್ನ ಏನ್ ಮಾಡ್ತೈತಿ? ಅದರ ಒಂದು ಸುಖವನ್ನ ಬಯಸ್ತದ. ಮನುಷ್ಯನ ಸುಖ ಬಯಸವ್ರು ಯಾರೂ ಇಲ್ಲ ಇಲ್ಲಿ. ಅಂದ್ರೆ ಇದರ ಅರ್ಥ ಏನು? ಯುರೋಪಿನ ರಾಷ್ಟ್ರಗಳು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರ ಜೊತೆಗೆ ಏನಾದರೂ ಗುದ್ದಾಡಿದ್ವು ಅಂತಂದ್ರ ತಮ್ಮ ಹಿತವನ್ನ ಬಯಸ್ತಾರೆ ಹೊರತು ಯುರೋಪಿನ ರಾಷ್ಟ್ರದ ಈ ಆಫ್ರಿಕಾದ ಜನರದ ಯಾರೂ ಹಿತವನ್ನು ಬಯಸಲಿಲ್ಲ ಅಂತ ಮೀನಿಂಗ್ ಇಲ್ಲ. ಎಲಿಫೆಂಟ್ಗೆನ ಹೇಳ್ತೈತಿ, ಇನ್ಕ್ವೈರಿ ತರ ಒಂದು ಕಮಿಷನ್ ತಯಾರು ಮಾಡಪ್ಪ ನೀನು ಅಂತೇಳಿ. ಅದನ್ನೇನು ಕೇಳ್ತೀವಿ, ಹೌದಲ್ಲ? ಎಸ್, ಇದು ಒಂದು ಹುಲಿ ಕೈಯಾಗನ ಒಂದು ಕುರಿ ಕೊಟ್ಟಂಗ ಆಯ್ತು. ದೆನ್ he turned to the man. ಹಿ ಅಂದ್ರೆ ಲಯನ್. ಇಲ್ಲ, ಎಲಿಫೆಂಟ್ಗೆ ಹೇಳ್ತೈತಿ ಕಮಿಷನ್ ತಯಾರು ಮಾಡ್ರಪ್ಪ, ನೀವು ಕೇಸ್ ಸ್ಟಡಿ ಮಾಡ್ರಿ, ನನಗೆ ರಿಪೋರ್ಟ್ ಕೊಡ್ರಿ. ಮನುಷ್ಯ ಕೇಳಪ್ಪ ನೀನು. ಮನುಷ್ಯ ಕೇಳ್ತೈತಿ. he then turned to man and said, you have done well. ನೀನು ಒಳ್ಳೇದನ್ನ ಮಾಡಿ. ಹೆಂಗ ಹೇಳ್ತೈತಿ ನೋಡ್ರಿ. ಇಲ್ಲಿ ಕೂಡ ಒಂದು ವಿಪರ್ಯಾಸನ ಐತಿ. ಸಟೈರ್, ಐರಣಿ ಅಂತ ಕರೀತಾರೆ, ವಿಪರ್ಯಾಸ ಅಂತ ಹೇಳಿ. ಅದಲ್ಲ? ಎಸ್, ಇಲ್ಲಿ ಕೂಡ ಒಂದು ವಿಪರ್ಯಾಸ. ಯು ಹ್ಯಾವ್ ಡನ್ ವೆಲ್, ನೀವು ಒಳ್ಳೇದನ್ನ ಮಾಡಿಯಪ್ಪ. ಹೆಂಗ ಅಂದ್ರೆ ಬೈ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್, ನನ್ನ ಜನರ ಜೊತೆಗೆ ನೀ ಗೆಳೆತನ ಮಾಡ್ಕೊಂಡಿ ಅಲ್ಲ. ಮುಗೀತ ನಿನ್ನ ಕತೆ. ಚಲೋದನ್ನ ಮಾಡ್ಕೊಂಡಿ, ನಿನ್ನ ಕುಡಿ ನೀನ ತಕ್ಕೊಂಡಿಲ್ಲ ತಮ್ಮ ಅಂದಂಗ. ಒಳಾರ್ತೈತಿ, ಪಾಪ ಮನುಷ್ಯ ಅದನ್ನ ತಿಳ್ಕೊಳಕ್ಕಾಗಲ್ಲ. ಓ, ಹಾಗಾದ್ರೆ ನಾ ಮಾಡಿದ್ ಚಲೋ ಐತಿ ಅಂತಂತಿದ್ದಾಗ ಅದಾರ ಸರ್ ಇವ್ರು ಅಂತ ಅನ್ಕೊಂತಾನ ಮನುಷ್ಯ. ಇನೋಸೆಂಟ್ ಅಲ್ಲ, ಬಹಳ ಕೆಟ್ಟದ್ದು. ಇನೋಸೆಂಟ್ನಿಗೆ ಎಂದೂ ಮೋಸ ಮಾಡಬಾರ್ದು. ಇನ್ನ ಕೆಟ್ಟ ವ್ಯಕ್ತಿ ಅಂದ್ರೆ ಜನ ಮೋಸ ಮಾಡ್ರಿ, ಇನೋಸೆಂಟ್ ವ್ಯಕ್ತಿಗೆ ಎಂದೂ ಮೋಸ ಮಾಡಬಾರ್ದಲ್ಲ. ಬಹಳ ಕೆಟ್ಟದ್ದು, ಗೊತ್ತೈತಿ ನಿಮಗ. ದೇವ್ರ ಸಮಾನ ಇರ್ತಾರ ಅವ್ರು ಇನೋಸೆಂಟ್ ಅಂತಂದ್ರೆ. ಈ ಮನುಷ್ಯ ಹಂಗಾದ, ನಾವು ಮಾಡಬಾರ್ದಾಗಿತ್ತು. ಇವರು ಕ್ರೂಯಲ್ ಎನಿಮಲ್ಸ್ ರೀ ಇವ್ರು. ಏನ್ರಿ ಇವರು? ಮನುಷ್ಯನೇ ಮಾಡ್ತಾನೆ, ಎನಿಮಲ್ ಏನು? ಯುರೋಪಿಯನ್ ಜನರು ಹಂಗಿದ್ರು ಅಂತ ಹೇಳಿ ಮನುಷ್ಯಗೆ ಹೇಳ್ತೈತಿ ಅಲ್ಲ ಏನು? ಯು ಹ್ಯಾವ್ ಡನ್ ವೆಲ್ ಬೈ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್. ನನ್ನ ಜನರ ಜೊತೆಗೆ ನೀ ಫ್ರೆಂಡ್ಶಿಪ್ ಮಾಡಿ ಅಲ್ಲ, ಚಲೋದನ ಮಾಡಿ. ಎಸ್ಪೆಷಲಿ ವಿತ್ ಎಲಿಫೆಂಟ್, ಅಯ್ಯೋ ಅದರಾಗ ಆನೆ, ಇದ್ರ ಜೊತೆಗೆ ಗೆಳ್ತನ ಮಾಡಿಯ. ಹೌದಲ್ಲ? ಮುಗೀತು. ಹೌದಲ್ಲ? ನಿನಗೆ ಚಲೋದನ ಆಗ್ತೈತವ, ಬರೋಬ್ಬರಿ ಆಗ್ತೈತಿ. ಹೂ ಇಸ್ ಒನ್ ಆಫ್ ಮೈ ಆನರಬಲ್ ಮಿನಿಸ್ಟರ್ಸ್ ಆಫ್ ದ ಸ್ಟೇಟ್. ನಮ್ಮ ಕಾಡಿನ ಸ್ಟೇಟಿನ ಮಿನಿಸ್ಟರ್ಸ್ಗಳಲ್ಲಿ ಎಲಿಫೆಂಟ್ ಕೂಡ ಬಂದ ಮಿನಿಸ್ಟರ್. ಅದ್ರ ಜೊತೆಗೆ ಗೆಳೆತನ ಮಾಡಿ ಅಂತಂದ್ರ ನೀನು
ಚಲೋದನ ಮಾಡಿತ್ತು ಅದಲ್ಲ. ಅದಕ್ಕೆ ಏನ್ ಮಾಡು, ಡು ನಾಟ್ ಗ್ರಂಬಲ್ ಎನಿಮೋರ್. ಇನ್ನ ಮ್ಯಾಲ ಏನು ಚೀರಾಡ್ಲಿಕ್ಕೆ ಹೋಗ್ಬೇಡ. ಯುವರ್ ಹಟ್ ಈಸ್ ನಾಟ್ ಲಾಸ್ಟ್ ಟು ಯು. ನಿನ್ನ ಗುಡಿಸ್ಲೇನು ನೀನು ಕಳ್ಕೊಂಡಿ, ಏನದ ನೀನು ಕಳ್ಕೊಂಡಿಲ್ಲ. ವೇಟ್ ಅಂಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್. ವೇಟ್ ಮಾಡು. ಎಲ್ಲಿ ತನಕ ವೇಟ್ ಮಾಡು? ಅಂಟಿಲ್ ದ ಸಿಟ್ಟಿಂಗ್. ಸಿಟ್ಟಿಂಗ್ ಅಂದ್ರೆ ಏನಿಲ್ಲ, ಕೋರ್ಟ್ ನಡೆಸ್ತಾರಲ್ಲ ಅದಕ್ಕೆ ಸಿಟ್ಟಿಂಗ್ ಅಂತ ಕರೀತಾರೆ. ಟ್ರಯಲ್ ಕೋರ್ಟ್ ನಡೆಸ್ತಾರಲ್ಲ. 2D ಲೆಸನ್ ಒಳಗೆ ಬರ್ತತೆ ಟ್ರಯಲ್ ಅಂತೇಳಿ, ಟ್ರೈಡ್ ಅಂತೇಳಿ. ಅಂದ್ರೆ ಕೋರ್ಟ್ ನಡೆಸೋದು. ಎಲ್ಲಾರು ಕೂತ್ಕೊಂತಾರಲ್ಲ, ಕೂತ್ಕೊಂಡು ಇವರೆಲ್ಲ ಕಮಿಷನ್ ಆಫ್ ಎನ್ಕ್ವೈರಿ ಇವರೆಲ್ಲ ಕುಂದಿರ್ತಾರಲ್ಲ, ಕುಂತು ಸಿಟ್ಟಿಂಗ್ ಮಾಡ್ತಾರ. ಅಂದ್ರೆ ಮೈ ಇಂಪೀರಿಯಲ್ ಕಮಿಷನ್. ಇಂಪೀರಿಯಲ್ ಅಂದ್ರೆ ರಾಯಲ್, ಕಮಿಷನ್ ಅಂದ್ರೆ ಪಂಡಿತರ ಗುಂಪು. ಓಹೋ, ಪಂಡಿತರ ಅದರ, ರಾಜಮನೆತನದ ಪಂಡಿತರ ಅದರ, ಅವರೆಲ್ಲ ಕೂತ್ಕೋತಾರ, ನಿನ್ನ ಕೇಸನ್ನು ಸ್ಟಡಿ ಮಾಡ್ತಾರ. ಅಲ್ಲಿ ತನಕ ವೇಟ್ ಮಾಡು. ಅಂಡ್ ದೇರ್ ಯು ವಿಲ್ ಬಿ ಗಿವನ್ ಅ ಪ್ಲೆಂಟಿ ಆಫ್ ಅಪರ್ಚುನಿಟಿ ಟು ಸ್ಟೇಟ್ ಯುವರ್ ಕೇಸ್. ಅವ್ರು ಸಿಟ್ಟಿಂಗ್ ಮಾಡಿದಾಗ ನಿನ್ನ ಕರೀತಾರ, ಏನ ಕರೆದ, ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಅಪರ್ಚುನಿಟಿ, ಸಾಕಷ್ಟು ನಿನಗೆ ಅವಕಾಶವನ್ನು ಕೊಡ್ತಾರ. ಟು ಸ್ಟೇಟ್ ಅಂದ್ರೆ ಟು ಟೆಲ್ ಯುವರ್ ಕೇಸ್. ಕರಿತಾ, ಏನಪ್ಪ ನಿನಗೆ ಅನ್ಯಾಯ ಆಯ್ತು ಹೇಳು, ಹೆಂಗಾಯ್ತು ಅಂತ ನಿನಗೆ ಬೇಕಾದಷ್ಟು ಸಮಯ ಕೊಡ್ತಾರ. ಸಾಕಷ್ಟು ನಿಂದ ಏನೈತಿ ಕೇಸ್ ಪೂರ ಹೇಳ್ತನಕ ನಿನಗೆ ಅವಕಾಶ ಕೊಡ್ತಾರ. ನೀನು ಅವಾಗ ಹೇಳುವಂತೆ ಗುಡ್ಸಲ ನಿಂದ ಸಿಗ್ತದ. ಈಗ ಸಮಾಧಾನದಿಂದ ಇರು, ಚೀರಾಡ್ಲಿಕ್ಕೆ ಹೋಗ್ಬೇಡ. ಐ ಆಮ್ ಶ್ಯೂರ್, ನನಗೆ ಗ್ಯಾರಂಟಿ ಐತು ದೋಸ್ತ, that you will be pleased with the findings of the commission. ಅದಲ್ಲೋ ಡೆಫಿನೆಟ್ಲಿ ನಿನಗೆ ಖುಷಿ ಆಗ್ತದ. ಪ್ಲೀಸ್ ಅಂದ್ರೆ ಖುಷಿ ಆಗು. ಪ್ಲೀಸ್ ಅಂದ್ರೆ ಪ್ಲೀಸ್ ಕಮ್ ಹಿಯರ್ ಅಂತೀವಲ್ಲ, ಆ ಪ್ಲೀಸ್ ಅಲ್ಲ ಇಲ್ಲ. ಯು ವಿಲ್ ಬಿ ಹ್ಯಾಪಿ ಅಂದಂಗ. ಎದರೊಂದಿಗೆ ಹ್ಯಾಪಿ ಆಗ್ತೀನಿ? ವಿತ್ ದ ಫೈಂಡಿಂಗ್ಸ್. ಫೈಂಡಿಂಗ್ಸ್ ಅಂದ್ರೆ ಏನು? ಜಜ್ಮೆಂಟ್. ಸೆಟ್ಟಿಂಗ್ ಅಂದ್ರೆ ಏನು? ಕೂತ್ಕೊಂಡು ಟ್ರಯಲ್ ನಡೆಸೋದು. ಟ್ರಯಲ್ ಅಂದ್ರೆ ಕೇಸ್ ನಡೆಸೋದು. ನಾಳೆ ಹಿಯರಿಂಗ್ ಐತ್ರಿ ನಿಮ್ಮದು ಬರ್ಬೇಕು ನಿಮ್ ಕೇಸ್ ಬಗ್ಗೆ ಅಂತಾರಲ್ಲ, ಹಂಗ ಹಿಯರಿಂಗ್. ಸಿಟ್ಟಿಂಗ್ ಅಂದ್ರೆ ಹಿಯರಿಂಗ್. ಫೈಂಡಿಂಗ್ಸ್ ಅಂದ್ರೆ ಜಜ್ಮೆಂಟ್ ರೀ. ಫೈಂಡಿಂಗ್ಸ್ ಅಂತ ಕಮಿಷನ್. ಏನ್ ಕಮಿಷನ್ ಜಜ್ಮೆಂಟ್ ಕೊಡ್ತೈತಲ್ಲ, ಡೆಫಿನೆಟ್ಲಿ ಅದರಿಂದ ನೀ ಖುಷಿ ಪಡ್ತೀಯಪ್ಪ, ನಿನ್ನಂತೆನ ಆಗ್ತೈತಿ ಕೇಸ್. ಚೀರಾಡ್ಬೇಡ, ಹೋಗ್ತೀಯಾ? ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್. ಇಷ್ಟೇನ್ ಕೇಳ್ತಿ? ಇಷ್ಟ ಹೇಳಿದ್ರೆ ಸಾಕು. ಸಂಭಾವಿತ ಮನುಷ್ಯರು. ಆಣಿ ಮಾತಿನ ಮೇಲೆ ಎಂದಾದರೂ, ಆಣಿ ಅಲ್ಲ, ಲಯನ, ಪ್ರಾಣಿಗಳ ಮಾತನ್ನು ಎಂದಾದರೂ ನಂಬ್ತಾರನ್ರಿ ಅಪ್ಪ. ಆದರೂ ನಂಬಿದ ಮನುಷ್ಯ ಗ್ರೇಟ್. ಆಫ್ರಿಕಾದವರು ಗ್ರೇಟ್. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದ ಸ್ವೀಟ್ ವರ್ಡ್ಸ್. ಇವೆಲ್ಲ ಸ್ವೀಟ್ ವರ್ಡ್ಸ್ ಅಲ್ಲ, ಅದು ಒಂಥರ ಕಣಿಂಗ್. ಅದಕ್ಕೆ ಫ್ಲಾಟ್ರಿ ಅಂತ ಕರೀತಾರೆ, ಐರನಿ ಅಂತ ಕರೀತಾರೆ. ಒಂದ್ಸಲ ಬರ್ತಲ್ಲ ಕತಿ ಕನ್ನಡದೊಳಗ, ಕಾಗಪ್ಪ ಕಾಗಪ್ಪ ನಿನ್ನ ಧ್ವನಿ ಎಷ್ಟು ಚಂದ ಐತಿ ಅಂತ ನರಿ ತೋಳ. ಕಾಗಪ್ಪ ಕಾಗಪ್ಪ ನಿನ್ನ ಬಣ್ಣ ಎಷ್ಟು ಚಂದ ಐತಿ ಅಂತಂತೈತಿ. ಕಾಗಪ್ಪನ ಧ್ವನಿ ಚಂದ ಅಂತ ಐತಿ ಅನ್ರಿ. ಯಾವಾಗಾರ ಕಾಗಪ್ಪನ ಬಣ್ಣ ಎಂದಾದ್ರೂ ಚಂದ ಐತಿ ಅನ್ರಿ. ಅಲ್ಲೊಂದೇನೋ ಮುಖಸ್ತುತಿ ಮಾಡ್ತೈತಿ ಅಂತಂದ್ರ ಆ ತೋಳ ಕಾಗಪ್ಪನ ಬಾಯಿಯೊಳಗಿರ್ತಕ್ಕಂಥ ಮಾಂಸದ ತುಂಡನ್ನ ತಗೊಳ್ಳಿಕ್ಕೆ, ಮೋಸ ಮಾಡ್ಲಿಕ್ಕೆ. ಹಂಗ ಇಲ್ಲೇ ಸ್ವೀಟ್ ವರ್ಡ್ಸ್ ಮಾತಾಡ್ತತಿ ಲಯನ್. ಪಾಪ ಮನುಷ್ಯ ಇನೋಸೆಂಟ್, ಗೊತ್ತಾಗಲ್ಲ. ಕಾಗಪ್ಪ ಇನೋಸೆಂಟ್, ಗೊತ್ತಾಗಲ್ಲ, ಕಳ್ಕೊಂಡ್ಬಿಡ್ತೈತಿ ಮಾಂಸನ. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದೀಸ್ ಸ್ವೀಟ್ ವರ್ಡ್ಸ್ ಫ್ರಮ್ ದ ಕಿಂಗ್ ಆಫ್ ದ ಜಂಗಲ್. ಬಹಳ ಖುಷಿ ಆಗ್ಬಿಟ್ಟ. ಅಂಡ್ ಇನೋಸೆಂಟ್ಲಿ ವೇಟೆಡ್. ಬರಲಿ ಬಿಡ್ರಿ ಆ ದಿನ, ಸಿಟ್ಟಿಂಗ್ ದಿನ ಬರಲಿ ಅಂತ ವೇಟ್ ಮಾಡ್ಕೊಂಡು ಕುಂತ. ಫಾರ್ ಹೀಸ್ ಅಪರ್ಚುನಿಟಿ. ಅಪರ್ಚುನಿಟಿ ಅಂದ್ರೆ ನಾವೇನ್ ತಿಳ್ಕೊಬೇಕಿಲ್ಲ, ನನ್ನ ಕೇಸನ್ನ ನಾನು ಹೋಗಿ ಸ್ಟೇಟ್ ಮಾಡ್ತೀನಲ್ಲೇ, ಹೇಳ್ತೀನಿ. ಹೌದಲ್ಲೋ? ಎಸ್. ಅವಾಗ ಕಮಿಷನ್ದವರು ನನಗ ತಗೊಳಪ್ಪ ನಿಂದದು ಗುಡ್ಸ್ಲ, ಪಾಪ ನೀನು ಕೊಟ್ಟಿದ್ದಿ ನಿಂದಾಗ್ತೈತೆ ಅಂತ ಹೇಳ್ತಾರ ಅಂತ ನಂಬತೈತಿ ಮನುಷ್ಯ. ಹೌದಲ್ಲೋ? ಇನ್ ದ ಬಿಲೀಫ್ ದಟ್ ನ್ಯಾಚುರಲಿ ದ ಹಾರ್ಟ್ ವುಡ್ ಬಿ ರಿಟರ್ನ್ ಟು ಹಿಮ್. ನೈಸರ್ಗಿಕವಾಗಿ ಗುಡಿಸಲು ನಂದು ತಾನೆ, ನನಗೆ ಬರ್ಬೇಕಲ್ಲ, ಬಂದೇ ಬರ್ತೈತಿ ಅಂತ ಹೇಳ್ಕೊಂಡು ಆರಾಮಾಗಿ ಮನುಷ್ಯ ಕುಂತು ಬಿಡ್ತಾನ. ಓಕೆ, ನಂಬತಾನ. ಎಲಿಫೆಂಟ್ ಇದ್ಯಾವುದು ಲಯನದ ಮಾತುಗಳನ್ನ ನಂಬ್ತಾನ್ರಿ. ಮುಂದೇನಾಗ್ತೈತಿ? ಹಾಗಾದ್ರ ವೇಟ್ ಮಾಡ್ಕೊಂಡು ಕೂತಿರ್ತಾನ. ದ ಎಲಿಫೆಂಟ್
ಆರ್ಡರ್ ಆಗಿರ್ತೈತೆ. ಅದಕ್ಕನ ಇದು ಏನೋ ಅಂತಾರಪ್ಪ ಇದನ್ನ ಈ ಕುರಿ ಮರಿನ ಚಿರ್ತಿ ಬಾಯೊಳಗೆ ಕೊಟ್ಟಂಗಾಗೈತಿ ಈಗ ಅದು. ಹೌದಲ್ಲ, ಹಂಗ ಈ ಕುರಿ ಕಾಯಕ ಹುಲಿ ಹಚ್ಚಿದಂಗ ಜಡ್ಜ್ಮೆಂಟ್ ಕೊಡಾಕ ಎಲಿಫೆಂಟ್ಗೆ ಹೇಳ್ತೈತ್ರಿ ಫಾರ್ಮೇಶನ್ ಮಾಡಾಕ, ಎನ್ಕ್ವೈರಿ ಕಮಿಷನ್ ಫಾರ್ಮೇಶನ್ ಮಾಡಾಕ. ಎಲಿಫೆಂಟ್ ಏನ್ ಮಾಡ್ತೈತ್ರಿ, ಚಲೋ 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 ಅತ್ಯಂತ ಕ್ರೂಯಲ್ ಆಗಿರ್ತಕ್ಕಂಥ ಪ್ರಾಣಿಗಳನ್ನ ಕಮಿಷನ್ದೊಳಗೆ ಹಾಕೊಂಡ್ಬಿಡ್ತೈತಿ. ನೋಡಿ ಹೆಂಗ್ ಕಮಿಷನ್ ತಯಾರು ಮಾಡ್ತೈತಿ ಸದ್ಯಕ್ಕೆ ಎನ್ಕ್ವೈರಿ ಕಮಿಷನ್. the elephant obeying the command of his master, ಯಾರವರು ಲಯನ್ ದ ಕಮಾಂಡ್ ಅನ್ನ ಒಬೇ ಮಾಡ್ತಾ ಎಲಿಫೆಂಟ್ ಏನ್ ಮಾಡ್ತೈತಿ, ಗಾಟ್ ಬಿಸಿ, ಇಟ್ ವಾಸ್ ಬಿಸಿ, ಇಟ್ ಬಿಕೇಮ್ ಬಿಸಿ ವಿತ್ ಅದರ್ ಮಿನಿಸ್ಟರ್ಸ್. ಬೇರೆ ಬೇರೆ ಮಿನಿಸ್ಟರ್ಸ್ ಇದ್ದಾರಲ್ಲ ಅವ್ರು ಕೂಡ ಅಗದಿ ಪಟ 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 ಮಾತಾಡ್ತೈತೆ, ಅವ್ನ್ ಕರ್ದೆ ಎಲ್ಲರಿಗೂ ಹೇಳ್ಬಿಡ್ತೈತೆ. ಏನ್ ಹೇಳ್ತೈತಿ ಅಂದ್ರೆ ಟು ಅಪಾಯಿಂಟ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಎನ್ಕ್ವೈರಿ ಕಮಿಷನ್ ಅನ್ ಮಾಡಂತ ಹೇಳಾರ್ರಿ. ಅದು ಆ ಮನುಷ್ಯಾಗ ನನಗ ಮಧ್ಯದಲ್ಲಿ ಸ್ವಲ್ಪ ಇದು ಬಂದದ, ಹಿಂಗೈತಿ ಕತಿ, ಅದಕ್ಕೆ ನೀವೆಲ್ಲರೂ ಬರ್ರಿಪ್ಪ ಅಂತ ತಿಳ್ಕೊಂಡು ಫಾರ್ಮೇಶನ್ ಮಾಡ್ಬಿಡ್ತಾರೆ ಕಮಿಷನ್ ಆಫ್ ಎನ್ಕ್ವೈರಿ. ಯಾರು ಹೇಳ್ತಾರ ಕಮಿಷನ್ ಆಫ್ ಎನ್ಕ್ವೈರಿ ಮಾಡಕ, ಲಯನ್ ಹೇಳ್ತಾರ. ಯಾರಿಗೆ ಹೇಳ್ತಾರ, ಎಲಿಫೆಂಟ್ ಹೇಳ್ತಾರ. ಮತ್ತೇನೈತಿ, ಚಲೋ ಆಗ್ತಲ್ಲ, ತನಗೆ ಯಾರನ್ನು ಬೇಕು ಅವ್ರನ್ನ ಹಾಕೊಂಡ್ಬಿಡ್ತೈತಿ. ಯಾರನ್ನು ಬೇಕೇನೆ ಎಲ್ಲ ಪ್ರಾಣಿಗಳು. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಹಿತವನ್ನು ಬಯಸ್ತೈತಿ, ಮನುಷ್ಯನ ಹಿತವನ್ನು ಬಯಸುವುದು ಯಾರು ಇಲ್ಲ, ಅದಲ್ಲ. ಓಕೆ ಫ್ರೆಂಡ್, ಬರ್ರಿ. ದ ಫಾಲೋವಿಂಗ್ ಎಲ್ಡರ್ಸ್ ಅಂದ್ರೆ ಈ ಕೆಳಗೆ ಬರ್ತಕ್ಕಂಥ ಎಲ್ಡರ್ಸ್ ಆ ಕಮಿಷನ್ ಆಫ್ ಎನ್ಕ್ವೈರಿ ಒಳಗ ಸೇರ್ಕೊಂಡ್ರು. ದ ಫಾಲೋವಿಂಗ್ ಎಲ್ಡರ್ಸ್ ಆಫ್ ದ ಜಂಗಲ್ ವರ್ ಅಪಾಯಿಂಟೆಡ್ ಟು ಸಿಟ್ ಇನ್ ದ ಕಮಿಷನ್. ಯಾರು ಅಪಾಯಿಂಟ್ ಮಾಡ್ತಾರ್ರಿ, ಎಲಿಫೆಂಟ್ ನ ಅಪಾಯಿಂಟ್ ಮಾಡ್ತೈತಿ. ಇವರೆಲ್ಲ ಪ್ರಾಣಿಗಳು ಆ ಕಮಿಷನ್ ಒಳಗೆ ಅದಾರ. ನಂಬರ್ 1 ಮಿಸ್ಟರ್ ರೈನೋಸರಸ್, ಅದಕ್ಕೆ ಇದಕ್ಕೆ ಫೇಬಲ್ ಅಂತ ಕರೆಯೋದು. ಮಿಸ್ಟರ್ ಅಂತ ಕರೆಯೋದು ಮನುಷ್ಯರಿಗೆ ಕರೀತಾರೆ. ಇಲ್ಲಿ ಪ್ರಾಣಿಗೆ ಅದರ ಹೆಸರು ಬೇರೆ 6 ಕ್ಯಾಪಿಟಲ್ ಮಾಡಿಬಿಟ್ಟಾರ, ಪ್ರಾಪರ್ ನೌನ್ ತರಹ. ಮಿಸ್ಟರ್ ರೈನೋಸರಸ್. ಕಮಿಷನ್ ಆಫ್ ಎನ್ಕ್ವೈರಿ ಒಳಗ ಇರ್ತಕ್ಕಂಥ ಮೆಂಬರ್ಸ್ ಇವರು ಯಾರ್ಯಾರು ಅದರ ಕಮಿಟಿ ಒಳಗೆ, ಕಮಿಟಿ ಯಾರ್ಯಾರು ಕಮಿಟಿ ಮೆಂಬರ್ಸ್ ಯಾರು ಅದರಪ್ಪ, ಮಿಸ್ಟರ್ ರೈನೋಸರಸ್. ನಂಬರ್ 2 ಮಿಸ್ಟರ್ ಬಫೆಲೋ ಅಂದ್ರೆ ನಮ್ ಬಫೆಲೋ ಅಲ್ರಿ, ಇವು ಕಾಡೆಮೇವು ತೆದ್ದು ಹಾಕ್ಬಿಡ್ತಾವ್ರೆ ಎತ್ತಿ. ಮಿಸ್ಟರ್ ಬಫೆಲೋ. ನಂಬರ್ 3 ಮಿಸ್ಟರ್ ಅಲಿಗೇಟರ್. ಓಯ್ಯೋ, ಇದ್ದೇನು ಕೇಳ್ತಾರೆ, ಅಲಿಗೇಟರ್, ಮಿಸ್ಟರ್ ಅಲಿಗೇಟರ್. 4th ಮಿಸ್ಟರ್ ದ ರಿಟೈರ್ ಆನರೇಬಲ್ ಮಿಸ್ಟರ್ ಫಾಕ್ಸ್. ಅಡ್ಜೆಕ್ಟಿವ್ ನೋಡ್ರಿ ಹಂಗದ, ದ ಗ್ರೇಟ್ ಶೇಕ್ಸ್ಪಿಯರ್ ಅಂತಾರಲ್ಲ ಹಂಗ. ದ ರಿಟೈರ್ಡ್ ಆನರೇಬಲ್ ಮಿಸ್ಟರ್ ಫಾಕ್ಸ್ ಟು ಆಕ್ಟ್ ಆಸ್ ಅ ಚೇರ್ಮನ್. ಕಮಿಟಿ ಚೇರ್ಮನ್ ಯಾರು, ಅಂತ ಕೇಳಿದ್ರೆ ಮಿಸ್ಟರ್ ಫಾಕ್ಸ್ ಚೇರ್ಮನ್. ಅಂಡ್ ನಂಬರ್ 5 ಮಿಸ್ಟರ್ ಲೆಪಾರ್ಡ್. ಏನವರು ಆಕ್ಟ್ ಆಸ್ ಸೆಕ್ರೆಟರಿ, ಓಯ್ಯೋ, ಟು ದ ಕಮಿಷನ್. ಚಲೋಣ ಆಯ್ತಲ್ಲ ಹಂಗೇನು. ಹೂ ಈಸ್ ದ ಚೇರ್ಮನ್ ಅಂತ ಕೇಳಿದ್ರೆ ಮಿಸ್ಟರ್ ಫಾಕ್ಸ್. ಹೂ ಇಸ್ ದ ಸೆಕ್ರೆಟರಿ ಅಂತ ಕೇಳಿದ್ರೆ ಲೆಪಾರ್ಡ್. ಇವರೆಲ್ಲ ಮೆಂಬರ್ಸ್. ಇವರು ಎಷ್ಟು ಜನ ಅದಾರ್ರಿ, 5 ಜನ ಮೆಂಬರ್ಸ್ ಅದಾರ. ಕ್ವಶನ್ ಇರ್ತೈತೆ ಇದ್ರ ಮೇಲೆ. ಇನ್ನೊಂದು ಬೇರೆ ವಿಡಿಯೋ ಮಾಡ್ತೇನೆ ಯಾವ ರೀತಿ ಕ್ವಶನ್ ತೆಗಿತಾರ ಅನ್ನೋದಕ್ಕೆ. ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಅಷ್ಟ ಮಾಡ್ತೇನೆ, ಇನ್ನೊಂದು ಬೇರೆ ವಿಡಿಯೋ ಮಾಡ್ತೇನೆ. ನೋಡ್ತಾ ಇರ್ರಿ. ಇದು ಫಸ್ಟ್ ಇಯರ್ದ 10th ಹಾಕ್ತೇನೆ ಮುಂದೆ. ಫಸ್ಟ್ ಇಯರ್ ಲೆಸನ್ ಕಂಪ್ಲೀಟ್ ಮಾಡ್ತೇನೆ ರೀ ಮೊದಲು. ಮತ್ತೆ ಇದನ್ನ ಇವತ್ತೊಂದು ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ನೆಕ್ಸ್ಟ್ ಅದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಕಂಪ್ಲೀಟ್ ಮಾಡಿ ಹೊಸ ಲೆಸನ್ 10th ಮಾಡ್ತೇನೆ. ಸೆಕೆಂಡ್ ಇಯರ್, ಫಸ್ಟ್ ಇಯರ್, 10th 3 ಟೆಕ್ಸ್ಟ್ ಬುಕ್ಗಳನ್ನ ಹೇಳ್ತೇನೆ. ಮತ್ತೆ ಗ್ರಾಮರ್ ಹೇಳ್ತಿರ್ತೇನೆ. ಪಾರ್ಟ್ ಆಫ್ ಸ್ಪೀಚ್ ಸ್ಟಾರ್ಟ್ ಮಾಡೀನಿ, ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಕಂಟಿನ್ಯೂ ಮಾಡ್ತೇನೆ. ವೇಟ್ ಮಾಡ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವೇಟ್ ಮಾಡ್ರಿ. ಹಾಕ್ತಿರ್ತೇನೆ, ನಾ ಫ್ರೀ ಇದ್ದಾಗೆಲ್ಲ ಹಾಕ್ತಿರ್ತೇನೆ. ಬರೀ ನೋಡೋಣ. ಮಿಸ್ಟರ್ ಲೆಪಾರ್ಡ್ ಟು ಆಕ್ಟ್ ಆಸ್ ಸೆಕ್ರೆಟರಿ ಟು ದ ಕಮಿಷನ್. ಆನ್ ಸೀಯಿಂಗ್ ದ ಪರ್ಸೋನೆಲ್. ಆನ್ ಸೀಯಿಂಗ್ ಅಂದ್ರೆ ನೋಡುತ್ತಿದ್ದಂತೆ. ಏನಾತ್ರಿ ಆನ್ ಸೀಯಿಂಗ್? ಆಸ್ ಸೂನ್ ಆಸ್ ಹಿ ಸಾ, ಮ್ಯಾನ್ ಸಾ ದ ಪರ್ಸೋನೆಲ್ ಅಂದ್ರೆ ಸಿಬ್ಬಂದಿ, ಆಫೀಸರ್ಸ್, ಸಿಬ್ಬಂದಿ.
ಯಾರ್ಯಾರು ಇದ್ರು ಅದ್ರೊಳಗ? ರೈನೋಸರಸ್, ಬಫೆಲೋ, ಎಲಿಗೇಟರ್, ಫಾಕ್ಸ್, ಲೆಪಾರ್ಡ್. ಇವ್ರನ್ನೆಲ್ಲ ನೋಡ್ಬಿಟ್ಟು ದ ಮ್ಯಾನ್ ಪ್ರೊಟೆಸ್ಟೆಡ್. ಮನುಷ್ಯ ವಿರೋಧ ಮಾಡ್ತಾನ. ಏನ್ರಿ ಕೂಸರು ನೀವು ಅದಿರಲ್ಲ, ಒಬ್ಬನಾದ್ರೂ ಬೇಡವೇ ಮನುಷ್ಯ? ಅಂಡ್ ಆಸ್ಕ್ಡ್ ಇಫ್ ಇಟ್ ವಾಸ್ ನಾಟ್ ನೆಸೆಸರಿ ಟು ಇನ್ಕ್ಲೂಡ್ ಇನ್ ದಿಸ್ ಕಮಿಷನ್ ಎ ಮೆಂಬರ್ ಫ್ರಮ್ ಹಿಸ್ ಸೈಡ್. ನನ್ನ ಸೈಡ್ನಿಂದ ಒಬ್ಬನು ಬೇಕಾಗಿಲ್ವೇ? ಅವಶ್ಯಕತೆನೇ ಇಲ್ಲವೇ ಈ ಕಮಿಷನ್ ಹಾಕೊಳ್ಳಿಕ್ಕೆ? ಪ್ರೊಟೆಸ್ಟ್ ಮಾಡದ. ಪ್ರೊಟೆಕ್ಟ್ ಅಲ್ಲ, ಪ್ರೊಟೆಸ್ಟ್ ಮಾಡ್ದ, ವಿರೋಧ ಮಾಡ್ತಾನ. ಕೆಥೋಲಿಕ್ಕರು ಪ್ರೊಟೆಸ್ಟೆಂಟರು ಅಂತ ಬರೋದಲ್ಲ, ಹಂಗ ಪ್ರೊಟೆಸ್ಟ್ ಮಾಡ್ತಾನ. ಎಲಿಫೆಂಟಿಗೆ ಪ್ರೊಟೆಸ್ಟ್ ಮಾಡ್ತಾನ. ಬಟ್ ಹಿ ವಾಸ್ ಟೋಲ್ಡ್. ಯಾರು ಹೇಳಿದ್ರೋ ಗೊತ್ತಿಲ್ಲ, ಈ ಈಸ್ಟ್ರಲ್ಲಿ ಯಾರು ಹೇಳಿದ್ರು ಗೊತ್ತಿಲ್ಲ. ಹಿ ವಾಸ್ ಟೋಲ್ಡ್. ಮನುಷ್ಯ ಹೇಳಲ್ಪಡ್ತಾನೆ. ಏನ್ ಹೇಳಲ್ಪಡ್ತಾನ ಅಂದ್ರೆ ದಟ್ ಇಟ್ ವಾಸ್ ಇಂಪಾಸಿಬಲ್. ಸಾಧ್ಯ ಇಲ್ಲ ನೀ ಹೇಳೋದು. ಮನುಷ್ಯರಲ್ಲಿ ಇದ್ರ ಹಾಕ್ಲಿಕ್ಕೆ ಆಗೋದಿಲ್ಲ. ಸಿನ್ಸ್ no one from his side was. ಇದು ಸಿನ್ಸ್ ಅಂದ್ರೆ ಬಿಕಾಸ್. ಯಾಕೆ ಮನುಷ್ಯನನ್ನ ಕಮಿಷನ್ ಆಫ್ ಎನ್ಕ್ವೈರಿ ಒಳಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದ್ರೆ, ಯಾಕೆ ಆಗೋದಿಲ್ಲ ಅಂತ ಹೇಳ್ತೇನೆ ನೋಡ್ರಿ. ನೋ ಒನ್ ಫ್ರಮ್ ಹಿಸ್ ಸೈಡ್ ವಾಸ್ ವೆಲ್ ಇನಫ್ ಎಜುಕೇಟೆಡ್. ನೀವು ಮನುಷ್ಯರು ಸರಿಯಾದ ಶಿಕ್ಷಣ ಇಲ್ಲ ನಮಗೆ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕಸಿ ಆಫ್ ದ ಜಂಗಲ್ ಲಾ. ನಮ್ದು ಜಂಗಲ್ ಲಾ ಆಯ್ತಿದು, ಹ್ಯೂಮನ್ ಸೊಸೈಟಿ ಲಾ ಅಲ್ಲ. ನಮ್ದು ಜಂಗಲ್ ಲಾ ಅದ, ಇಂಟ್ರಿಕಸಿ ಅದ. ಕತ್ತರಿ ಬಿತ್ತರಿ ತಿಳಿಲಾರ್ದಂಥದ್ದು ಇರ್ತೈತೆ ಅದ್ರೊಳಗ. ಈ ಇಂಟ್ರಿಕಸಿ ಅಂದ್ರೆ ಈ ಕತ್ತರಿ ಬಿತ್ತರಿ ಆಗಿರ್ತಕ್ಕಂಥದ್ದು, ಈ ನಾಟ್ ಸ್ಟ್ರೈಟ್ ಆಗಿರ್ತಕ್ಕಂಥ ಇಂಟ್ರಿಕಸಿ ಆದ ಜಂಗಲ್ ಲಾನ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥ ಎಜುಕೇಶನ್ ಆಯ್ತು. ಆಫ್ರಿಕಾ ಜನರು ಕಲಿತಿದ್ದಿಲ್ಲ ಬೇರೆ. ಇದ್ರ ಮಾತನ್ನ ಅರ್ಥದ ಸಿಕ್ಕಾಪಟ್ಟೆ ಇಂಟ್ರಿಕಸಿ ಟ್ರೀಟೀಸ್ಗಳು ಮಾಡ್ತಿದ್ರು. ಆಫ್ರಿಕಾದ ರಿಯಲ್ ಆಗಿ ಜನರಿಗೆ ಅದನ್ನ ತಿಳ್ಕೊಳಕ್ ಆಗ್ತಿರ್ಲಿಲ್ಲ. ಆಫ್ರಿಕನ್ ಚೀಫ್ಸ್ಗೆ ಇಂಟ್ರೊಡಕ್ಷನ್ ನೋಡಿ ನಾವು. ಅದಕ್ಕೆ ನಿಮ್ಮನ್ನ ಯಾಕೆ ತಗೊಳಕ್ ಆಗಲ್ಲ ಅಂದ್ರೆ ಯು ಆರ್ ನಾಟ್ ವೆಲ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕಸಿ ಆಫ್ ದ ಜಂಗಲ್. ನಂಬರ್ 1. ಫರ್ದರ್ ಮುಂದುವರೆದು ಯಾಕೆ ತಗೊಳ್ಳಲ್ಲ ಅಂದ್ರೆ ದಟ್ ದೇರ್ ವಾಸ್ ನಥಿಂಗ್ ಟು ಫಿಯರ್. ಚಿಂತೆ ಮಾಡುವಂತದ್ದೇನಿಲ್ಲಪ್ಪ ಮನುಷ್ಯ, ನೀನು ಯಾಕೆ ಹಂಚ್ಕೊಂತೀನಿ ನೀನು. ಫಾರ್ ದ ಮೆಂಬರ್ಸ್ ಆಫ್ ದ ಕಮಿಷನ್, ನಮ್ಮಲ್ಲಿ ಏನದಾರಲ್ಲ 5 ಜನ ಕಮಿಷನ್ ಮೆಂಬರ್ಸ್, ಆಲ್ ಮೆನ್ ಆಫ್ ರೆಪ್ಯೂಟ್. ಹೆಸರು ಮಾಡ್ಯಾರ್ರಿ ಅವರು, ಹೆಸರು ಒಳ್ಳೆ ಕೀರ್ತಿ ಪಡೆದಾರ ಅವರು. ಫಾರ್ ದೇರ್ ಇಂಪಾರ್ಶಾಲಿಟಿ ಇನ್ ಜಸ್ಟಿಸ್. ನ್ಯಾಯ ಕೊಡೋದ್ರಲ್ಲಿ ನಿಷ್ಪಕ್ಷಪಾತಕ್ಕ ಹೆಸರಾಗಿರ್ತಕ್ಕಂಥವ್ರು ಇವರೆಲ್ಲ. ಏನಂತ ತಿಳ್ಕೊಂತಾರೆ ಇದೆಲ್ಲ ಸಟೈರ್, ಐರನಿ. ಇದು ಎಲ್ಲಾದರೂ ಲೆಪಾರ್ಡ್, ಎಲ್ಲಾದರೂ ಬಫೆಲೋ, ಈ ಫಾಕ್ಸ್, ಇವೆಲ್ಲ ಎಲಿಗೇಟರ್ಸ್, ಇವೆಲ್ಲ ಇಂಪಾರ್ಶಾಲಿಟಿಗೆ ಹೆಸರು ಮಾಡ್ಯಾವ. ಹೌದಲ್ಲ? ಹಿಂಗತೆ ಹೇಳ್ತಾರ, ನಾವೆಲ್ಲ ಇಂಪಾರ್ಶಾಲಿಟಿಗೆ ಹೆಸರು ಮಾಡಿದಂತ ವ್ಯಕ್ತಿಗಳು. ರೈನೋಸರಸ್ ಅಂದ್ರೆ ಬಹಳ ಸಭ್ಯ ಅಪ್ಪ ನಾನು. ಬಫೆಲೋ, ಎಲಿಗೇಟರ್ ನಾವು ಬಹಳ ಸಭ್ಯ ರೀ. ಫಾಕ್ಸ್ ನಾವು ಒಳ್ಳೆಯವ್ರಿ, ಕಣ್ಣಿಂಗಂತೂ ನಮ್ಮ ಹತ್ರ ಕೇಳಬೇಡ. ಲೆಪಾರ್ಡ್ ಬಹಳ ಇನ್ನೋಸೆಂಟ್ ರೀ, ನೀರ್ ಕುಡಿದು ಹುಲ್ ತಿಂದಿರ್ತೀವಿ ನಾವು. ಈ ತರಹ ವಂಚನೆ ಮಾಡ್ತಾರ ಮನುಷ್ಯನಿಗೆ. ನಂಬರ್ 1 ನಿನಗೆ ಎಜುಕೇಶನ್ ಇಲ್ಲ ಮನುಷ್ಯ. ನಂಬರ್ 2 ನಾವು ಹೆಸರು ಮಾಡೇವ್ರಿ ಇಂಪಾರ್ಶಾಲಿಟಿ ಇನ್ ಜಸ್ಟಿಸ್. ಜಸ್ಟಿಸ್ ತೊಳಗ ನಿಷ್ಪಕ್ಷಪಾತದಿಂದ ಜಸ್ಟಿಸ್ ಕೊಡಾಕ ನಾವೆಲ್ಲ ಹೆಸರುವಾಸಿ ಆದವ್ರಿ. ಯಾಕಂದ್ರೆ ಆಸ್ ದೇವರ್ ಜೆಂಟಲ್ಮೆನ್ ಚೋಸನ್ ಬೈ ಗಾಡ್. ನಾವೆಲ್ಲ ದೇವರಿಂದ ಕಳಿಸಲ್ಪಟ್ಟವ್ರು ಈ ಭೂಮಿಗೆ. ಯುರೋಪಿಯನ್ ರಗ ಅಂತಿದ್ರಂತ. ನಾವು ವೈಟ್ ಸ್ಕಿನ್ಡ್ ಪರ್ಸನ್ಸ್, ವಿ ಆರ್ ಸೆಂಟ್ ಬೈ ಗಾಡ್ ಟು ರೂಲ್ ಅಂತಿದ್ರಂತ್ರಿ. ನೀವೆಲ್ಲ ಆಫ್ರಿಕಾದವರು, ಇಂಡಿಯಾದವರು ಡಾರ್ಕ್ ಸ್ಕಿನ್ಡ್ ಪರ್ಸನ್ಸ್, ಯು ಆರ್ ಟು ಬಿ ರೂಲ್ಡ್, ವಿ ಆರ್ ಹಿಯರ್ ಟು ರೂಲ್ ಯು, ವಿ ಆರ್ ಸೆಂಟ್ ಬೈ ಗಾಡ್. ನಾವು ದೇವರಿಂದ ಕಳಿಸಲ್ಪಟ್ಟವ್ರು, ನಾವಿರೋದೇ ಆಳಾಕಂತಿದ್ರಂತ. ಇವ ಕೊನಾಟ್ ಅವ್ರು ಹೇಳ್ಕೊಂಡಾರಲ್ಲ, ನಾನು ಕೇಳೇನ ಅದನ್ನು ಬೇರೆ ಕಡೆ. ಹಿಸ್ಟ್ರಿ ನನ್ನೊಂದು ಮೈನರ್ ಸಬ್ಜೆಕ್ಟ್, ನಾ BA ಓದುವಾಗ 2-3 ರೀಸನ್ ಕೊಡ್ತಾರ. ನಿನಗೆ ಎಜುಕೇಶನ್ ಇಲ್ಲ, ನಂಬರ್ 1. ನಾವು ಇಂಪಾರ್ಶಾಲಿಟಿ ಇನ್ ಜಸ್ಟಿಸ್ ಒಳಗ ಫೇಮಸ್ ಆಗಿರ್ತಕ್ಕಂಥವ್ರು, ನಂಬರ್ 2. ವಿ ಆರ್ ಸೆಂಟ್ ಬೈ ಗಾಡ್, ವಿ ಆರ್ ಚೋಸನ್ ಬೈ ಗಾಡ್. ಹೌದಲ್ಲ? ಎಸ್, ಇದು 3ನೇ ರೀಸನ್.
after the interest of a race less adequately endowed with teeth and claws. ಒಂದು ಸ್ವಲ್ಪ ನಮಗೆ ಮ್ಯಾಚ್ ಆಗ್ಲಾರ್ದು ಎಂಡೋ ಸಾರಿ ಎಸ್ ಕರೆಕ್ಟ್ ಎಂಡೋ ಅಂದ್ರೆ ಹೊಂದಿರೋದ್ರಿ ನಾವು ಹೊಂದಿವಿ ಬಟ್ ನಮಗೊಂದು ಸ್ವಲ್ಪ ಅದು ಮ್ಯಾಚ್ ಆಗವಲ್ದು ನಾವೇನು ಹೊಂದಿವಂದ್ರೆ ಟೀತ್ ಅಂಡ್ ಕ್ಲಾಸ್ ನಮ್ಮ ಇಷ್ಟಿಷ್ಟುದ್ದ ಹಲ್ಲುಗಳದಾವ ಇಷ್ಟಿಷ್ಟುದ್ದ ಕೈ ಉಗುರುಗಳದಾವ ಹರ್ಕೊಂಡ್ ತಿನ್ನಾಕ ಪಾಪ ನಮ್ಮ ಗುಣಕ್ಕೆ ಒಂದು ಸ್ವಲ್ಪ ನಮಗೆ ಅವು ಮ್ಯಾಚ್ ಆಗಿಲ್ಲ ಅಷ್ಟೇ ಅಂತಾರ ಅಡೆಕ್ವೇಟ್ ಅಂದ್ರೆ ಮ್ಯಾಚ್ ಆಗೋದ್ರಿ ರಾಜನಿಗೆ ಏನ್ ಮ್ಯಾಚ್ ಆಗ್ತೈತಿ ಕ್ರೌನು ಥ್ರೋನು ಮ್ಯಾಚ್ ಆಗ್ತೈತಿ ಹೌದಲ್ಲ ಸಣ್ಣದೊಂದು ಮುರ್ಕ್ ಕುರ್ಚದೊಳಗೆ ಕುಂತಂದ್ರ ಅಡೆಕ್ವೇಟ್ ಆಗಲ್ಲ ಇನ್ ಅಡೆಕ್ವೇಟ್ ಆಗ್ತೈತಿ ಅದಲ್ಲೋ ಲೆಸ್ ಅಡೆಕ್ವೇಟ್ಲಿ ನಮಗೊಂದ್ ಸ್ವಲ್ಪ ಮ್ಯಾಚ್ ಆಗಲಾರ್ದು ನಾವು ದೇವರಿಂದ ಕಳಿಸಲ್ಪಟ್ಟಿವಿ ಖರೆ ನಮಗೊಂದ್ ಸ್ವಲ್ಪ ಮ್ಯಾಚ್ ಆಗುವಲ್ದು ನಾವು ಹೊಂದಿರ್ತಕ್ಕಂಥ ಎಂಡೋ ಅಂದ್ರೆ ನಾವು ಹೊಂದಿರ್ತಕ್ಕಂಥ ಟೀತ್ ಕ್ಲಾಸ್ ನೋಡಾಕ ಕ್ರೂಯಲ್ ಕಾಣಿಸ್ತೇವ್ರಿ ಬಟ್ ನಾವು ಗುಣದಲ್ಲಿ ಒಳ್ಳೆಯವರಿದ್ದೀವಿ ಅನ್ನುವಂತ ಮಾತು ಹಿಂಗೆಲ್ಲ ಹೇಳಿ ಮನುಷ್ಯನನ್ನ ನಾವು ತಗೊಳ್ಳಿಕ್ಕಾಗಲ್ಲ ನಮ್ಮ ಕಮಿಷನ್ದೊಳಗ ಯಾಕೆ ತಗೊಂಡಿಲ್ಲ ಮನುಷ್ಯನ ಅಂತ ಕೇಳಿದ್ರೆ ಈ ರೀಸನ್ ಹೇಳ್ತಾವ್ರೆ ನಂಬರ್ 1 ಇಂಟ್ರಿಕಸಿ ಆಫ್ ದ ಜಂಗಲ್ ತಿಳ್ಕೊತಕ್ಕಂಥ ಎಜುಕೇಶನ್ ನಮಗೆಲ್ಲ ನಂಬರ್ 2 ನಾವೆಲ್ಲ ವೆಲ್ ನೋನ್ ಪೀಪಲ್ ಫಾರ್ ಇಂಪಾರ್ಶಾಲಿಟಿ ನಂಬರ್ 3 ವಿ ಆರ್ ಸೆಂಟ್ ಬೈ ಗಾಡ್ ಈ ರೀಸನ್ಸ್ ಗಳ ಹೇಳ್ತಾವ ಹೇಳಿ ನೀವೇನ್ ಚಿಂತೆ ಮಾಡ್ಬೇಡ್ರಿ ನಿನಗೆ ನ್ಯಾಯ ಸಿಗ್ತೈತಿ ಅಂತ ಹೇಳ್ತಾರೆ ಲೆಸ್ ಅಡೆಕ್ವೇಟ್ಲಿ ಆದ್ರೆ ಒಂದ್ ಸ್ವಲ್ಪ ನಮ್ಮನ್ನು ನೋಡಿದ್ರೆ ನಿಮಗೆ ಭಯ ಆಗ್ಬೋದು ನಮ್ಮ ಮ್ಯಾಚ್ ಆಗೋಲ್ಲವು ನಮ್ಮ ಗುಣಕ್ಕೆ ತಕ್ಕಂಗ ಒಬ್ಬರು ಬಹಳ ಒಳ್ಳೆಯವರು ಇರ್ತಾರೆ ಬಟ್ ಅವ್ರ ಗುಣಕ್ಕೆ ತಕ್ಕಂಗ ಅಪಿಯರೆನ್ಸ್ ಸರಿ ಇರೋದಿಲ್ಲ ಸಿನಿಮಾದೊಳಗೆ ಈ ವಜ್ರಮಣಿ ಅಂತಿದ್ರಿ ವಜ್ರಮಣಿ ಅವ್ ಮುಖದ ಮ್ಯಾಗೆಲ್ಲ ಬಲ್ಲೆ ಇದ್ದು ಕೂದಲೆಲ್ಲ ಹೆಂಗತೆ ಅವ್ರು ಮಾಡೋದು ನೋಡಿಬಿಟ್ರಪ್ಪ ಅಂತಂದ್ರ ಬಹಳ ಕೆಟ್ಟ ಮನುಷ್ಯ ಅದನಪ್ಪ ಇವ ಅಂತ ಅನಿಸ್ತದ ವಿಲನ್ ಪಾತ್ರ ಮಾಡ್ತಿದ್ರು ಅವರು ಬಟ್ ರಿಯಲ್ ಲೈಫ್ನೊಳಗ ಬಹಳ ಸಭ್ಯ ವ್ಯಕ್ತಿಗಳಂತವ್ರು ಅವ್ರ ಸಭ್ಯ ವ್ಯಕ್ತಿ ಗುಣಕ್ಕೆ ಅವ್ರ ಮುಖ ಹಂಗ ರಾವ್ ಮ್ಯಾಚ್ ಆಗಲ್ಲ ಲೆಸ್ ಅಡೆಕ್ವೇಟ್ ಅಂತ ಕರೀತಾರ ಹಂಗ ಇಲ್ಲಿ ಪ್ರಾಣಿಗಳು ಹೇಳ್ತಾವ್ರಿ ನಾವು ಆಕ್ಚುಲಿ ಬಹಳ ಒಳ್ಳೆಯವ್ರದಿವಿ ನಮಗ ಹೊಂದಿಕೆ ಆಗ್ಲಾರ್ದಂಗ ನಮ್ಮ ಮುಖ ನಮ್ಮ ಟೀತ್ ನಮ್ಮ ಕ್ಲಾಸ್ ಅದಾವ ಏನು ಅಂಜಬೇಡ ನೀನು ಆರಾಮಾಗಿರು ಹಿ ಮೈಟ್ ರೆಸ್ಟ್ ಅಶ್ಯೂರ್ಡ್ ಅಂತೇಳಿ ಈ ಅಂದ್ರೆ ಮನುಷ್ಯ ರೆಸ್ಟ್ ಅಶ್ಯೂರ್ ಅಂತಂದ್ರೆ ವಿಶ್ವಾಸದಿಂದ ಇರು AC ಸಿಮೆಂಟ್ ಅವ್ರು ಹೇಳ್ತಾರಲ್ಲ ವಿಶ್ವಾಸದಿಂದ ನಿರ್ಮಿಸಿ ಅಂತೇಳಿ ಹಂಗ ಮನುಷ್ಯ ನೀನು ವಿಶ್ವಾಸದಿಂದ ಇರಪ್ಪ ಏನು ವಿಶ್ವಾಸದಿಂದರು ದಟ್ ದೇ ವುಡ್ ಇನ್ವೆಸ್ಟಿಗೇಟ್ ದ ಮ್ಯಾಟರ್ ನಾವು ಕಾಳಜಿಯಿಂದ ಇನ್ವೆಸ್ಟಿಗೇಟ್ ಮಾಡ್ತೇವಪ್ಪ ಈ ಕೇಸನ್ನ ನಡೆಸ್ತೀವ್ರಿ ತಪಾಸಣೆ ಮಾಡ್ತೇವ್ರಿ ಇನ್ವೆಸ್ಟಿಗೇಟ್ ಮಾಡ್ತೀವ್ರಿ ದ ಮ್ಯಾಟರ್ ವಿತ್ ಗ್ರೇಟೆಸ್ಟ್ ಕೇರ್ ಬಹಳ ಕೇರ್ ಆಗಿ ಸ್ಟಡಿ ಮಾಡ್ತೀವಿ ಅದಲ್ಲ ಮತ್ತೆ ಸ್ಟಡಿ ಮಾಡಿ ಕೇಸನ್ನ ರಿಪೋರ್ಟ್ ಮಾಡ್ತೀವಿ ರಾಜನಿಗೆ ಹೇಳ್ಯಾರಲ್ಲ ಅವರು ಲಯನ್ ಅದಲ್ಲ ಹೆಂಗ್ ಕೇಸ್ ರಿಪೋರ್ಟ್ ಮಾಡ್ತೀವಿ ಅಂತಂದ್ರ ಇಂಪಾರ್ಶಿಯಲ್ಲಿ ನಿಷ್ಪಕ್ಷಪಾತವಾಗಿ ಪಕ್ಷಪಾತವಾಗಿ ಅಲ್ಲಪ್ಪ ನಿಷ್ಪಕ್ಷಪಾತವಾಗಿ ಕೇಸನ್ನ ಗ್ರೇಟೆಸ್ಟ್ ಕೇರ್ದಿಂದ ಸ್ಟಡಿ ಮಾಡ್ತೀವಿ ಕೇರ್ದಿಂದ ಅತ್ಯಂತ ಕಾಳಜಿ ಮಾಡಿ ಸ್ಟಡಿ ಮಾಡಿ ಇಂಪಾರ್ಶಿಯಲ್ ಆಗಿ ನಾವು ವರದಿ ಕೊಡ್ತೀವಿ ರಾಜನಿಗೆ ಅವಾಗ ನಿನಗೇನಾಗ್ತದ ನಿನಗೆ ಗ್ಯಾರಂಟಿ ನಿನಗೆ ಜಯ ಸಿಗ್ತತ ಹೌದಲ್ಲ ಏನ್ ಚಿಂತೆ ಮಾಡಬೇಡ ನೀನು ನಾವು ಅದೀವಿ ಎಲ್ಲ ಅದೇ ಅಂತೇಳಿ ಅಂಜಾಡ್ಲಿಕ್ಕೂ ಬೇಡ ಏನೋ ಸುಮ್ಕೆ ಶುಗರ್ ಕೊಟ್ಟೆ ಟ್ಯಾಬ್ಲೆಟ್ ಕೊಟ್ಬಿಟ್ರು ಮನುಷ್ಯ ನಂಗದ ಗುಳಿಗೆ ಕೊಟ್ಟರು ಗುಳಿಗೆ ಅಂತಾರ ನೋಡ್ರಿ ಗುಳಿಗೆ ಕೊಟ್ಟರು ಸುಮ್ಮನೆ ಕುಂದರ್ಸಿಬಿಟ್ರು ಎಸ್ ಮುಂದೆ ಏನಾಗತ್ತ ಅಂತ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಬೇಕಾಗ್ತೈತಲ್ರಿ ಮುಂದಿನ ವಿಡಿಯೋದಲ್ಲಿ ನೋಡ್ತೇನೆ ಕಮಿಷನ್ ನಡೀತದ ಸಿಟ್ಟಿಂಗ್ ಆಗ್ತೈತಿ ಫೈಂಡಿಂಗ್ಸ್ ಏನಾಗ್ತೈತಿ ಎಷ್ಟು ಸಫರ್ ಆಗ್ತಾನೆ ಮನುಷ್ಯ ಅದಲ್ಲೋ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟ್ ಇಯರ್ ಈಗ 10th ರಿಸಲ್ಟ್ ಬಂತು ಶ್ಯೂರ್ ನೀವು ಅಡ್ಮಿಷನ್ ಮಾಡಿಸ್ತಿರ್ತೀರಿ PUCಗೆ ಇನ್ನೂ ಸೂಟ್ ಬೇರೆ ಐತಿ ಒಂದೊಂದು ಸಾರಿ ಇನ್ನೂ ಎಲ್ಲಿ ಕಾಲೇಜ್ ಅಂತ ಡಿಸೈಡ್ ಆಗಿರ್ತೈತಿ ಬಟ್ ಅಡ್ಮಿಷನ್ ಆಗಿರ್ಲಿಕ್ಕಿಲ್ಲ ಫ್ರೀ ಇದ್ದಾಗ ಚಾಲೂ ಮಾಡ್ರಿ ರೀಡಿಂಗ್ ಸೂಟಿ ಒಳಗೆ ಸ್ವಲ್ಪ ಮಾಡಿ ಮುಗಿಸ್ಬಿಡ್ರಿ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತದೆ ನಿಮಗೆ ಈಸಿ ಆಗ್ತೈತಿ ವೇಟ್ ಮಾಡ್ರಿ ವಾಚ್ ಮಾಡ್ರಿ ಮತ್ತೆ ವಿಡಿಯೋಗಳು ಬರ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ
ಓಕೆ, ನಾನು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ಸ್ ಬರ್ತವೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಎಸ್, ವೇಟ್ ಮಾಡ್ರಿ. ಗ್ರಾಮರ್ ಲೆಸನ್ಸ್ PUC ಫಸ್ಟ್ ಇಯರ್ ಇಂಗ್ಲಿಷು, PUC ಸೆಕೆಂಡ್ ಇಯರ್ ಇಂಗ್ಲಿಷು, 10th ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂಡ್ CBS ಸಿಲೆಬಸ್. ವೇಟ್ ಮಾಡ್ರಿ, ಟೀಚ್ ಮಾಡ್ತೇನೆ. See you friends in the next video. Bye.